ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಶಿ NS ಕನ್ನಡಿಗ. ಸೊ ಈ ವಿಡಿಯೋ ಏನಪ್ಪ ಅಂದರೆ ಮಾನ್ಸೂನ್ ರೈಡ್ ಹೋಗೋಣ ಅಂತ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಬೈಕ್ ಸರ್ವಿಸ್ ಬಿಡೋಣ ಅಂತ ತೊಗೊಂಡೋಗ್ತಾಯಿದ್ದೀನಿ. ಸೊ ಇವತ್ತು ಸಂಡೇ. ಏನಪ್ಪ ಅಂದರೆ ಇಷ್ಟು ದಿನ ನಾನು ಎಲ್ಲ ಸರ್ವಿಸು ಶೋರೂಮ್ನಲ್ಲೇ ಮಾಡಿಸಿದ್ದು. ಸೊ ಇವಾಗ ಶೋರೂಮ್ನಲ್ಲಿ ಮಾಡಿಸ್ತಲ್ಲ. ಏಕೆಂದರೆ ಶೋರೂಮ್ನಲ್ಲಿ ಏನು ಮಾಡ್ತಾರೆ ಅಂದರೆ ದುಡ್ಡು ಇಸ್ಕೋತಾರೆ, ಸರ್ವಿಸ್ ಕರೆಕ್ಟಾಗಿ ಮಾಡಲ್ಲ. ಅದಕ್ಕೋಸ್ಕರ ಇವಾಗ ಗೊತ್ತಿರೋ ನಮ್ಮ ಫ್ರೆಂಡ್ ಇದ್ದಾರೆ ಒಬ್ಬರು, ಇಲ್ಲೇ ನಮ್ಮೂರಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ನೀವೆಲ್ಲ ನೋಡಿರ್ತೀರ ತಾರಕ್ ಬೈಕ್ ಝೋನ್ ಅಂತ, ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ಲು ಟ್ರೆಂಡಿಂಗಲ್ಲಿದ್ದಾರೆ ಇವಾಗ. ಅಲ್ಲಿ ಬೈಕ್ನ ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಒಳ್ಳೆ ಸರ್ವಿಸ್ ಮಾಡಿಕೊಡ್ತಾರೆ. ನೋಡೋಣ, ಏನು ಪ್ರಾಬ್ಲಮ್ ಇಲ್ಲ ಗಾಡಿದು, ತೊಗೊಂಬನ್ನಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಅಲ್ಲಿ ಹೋಗಿ ವೀಡಿಯೋ ಮಾಡ್ತಾ ಏನೆಲ್ಲ ಮಾಡ್ತಾರೆ ಅದೆಲ್ಲ ವೀಡಿಯೋ ಹಾಕ್ತೀನಿ. ಸೊ ಕೊನೆವರೆಗೂ ನೋಡಿ. ಸರಿ ಬನ್ನಿ ಹೊರಡೋಣ, ಗ್ಯಾರೇಜ್ ಹತ್ರ ಸಿಗೋಣ. ಗೊತ್ತಿರೋ ಈ ಥರ ಗ್ಯಾರೇಜ್ ಕಡೆಗಳ ಬಿಟ್ಟು ಗಾಡಿಗಳನ್ನ ಸರ್ವಿಸ್ ಮಾಡಿ. ಸೊ ಅಷ್ಟೆಲ್ಲ ದುಡ್ಡು ಕೊಟ್ಟು ನಾವು ಸರ್ವಿಸ್ ಮಾಡ್ತೀವಿ. ಸೊ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಏನೋ ಮಾಡಿ ಬೈಕ್ನ ಸರ್ವಿಸ್ ಮಾಡಿಸ್ಬೇಕು ಅಂತಲೇ ಮಾಡಿಸ್ತೀವಿ. ಸೊ ಆದರೆ ಬೈಕ್ ಕೊನೆಯಲ್ಲಿ ಸರ್ವಿಸ್ ಆದಮೇಲೆ ತೊಗೊಬಂದಾಗ ಸೊ ಸರ್ವಿಸ್ ಆಗಿರೋ ಫೀಲ್ ಬರೋಲ್ಲ. ಅಂದರೆ ಆಮೇಲೆ ಪ್ರಾಬ್ಲಮ್ಗಳಾಗ್ಬಿಟ್ರೆ ಅಷ್ಟು ದುಡ್ಡು ಕೊಟ್ಟು ಮಾಡಿಸಿದ್ದು ವೇಸ್ಟ್ ಆಗಿಬಿಡುತ್ತೆ ನಮಗೆ. ಸೊ ಆದ್ದರಿಂದ ಗೊತ್ತಿರೋ ಕಡೆ ಗ್ಯಾರೇಜ್ ಆಗಲಿ ಶೋರೂಮಲ್ಲಾಗಲಿ ಚೆನ್ನಾಗಿ ಮಾಡೋರ ಹತ್ರ ಮಾಡಿಸಿ. ಸೊ ಇದನ್ನು ಕೇಳ್ಕೊತೀನಿ ನಾನು. ಏಕೆಂದರೆ ಅಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಿರ್ತೀವಿ ಗಾಡಿ ಮೇಲೆ, ಗಾಡಿನೇ ಕರೆಕ್ಟಾಗಿ ಸರ್ವಿಸ್ ಕೊಡೋಲ್ಲ ಅಂದರೆ ಎಷ್ಟು ಬೇಜಾರಾಗಬೇಡ ಹೇಳಿ. ಮಾರ್ನಿಂಗೇ ಹೋಗ್ತಾಯಿದ್ದೀನಿ, ಏಕೆಂದರೆ ಅವ್ರ ಹತ್ರ ತುಂಬ ಗಾಡಿಗಳಿದ್ವು. ನಾನು ರಿಕ್ವೆಸ್ಟ್ ಮಾಡಿ ಬ್ರೋ ಈ ಥರ ಟ್ರಿಪ್ ಹೋಗ್ತಾಯಿದ್ದೀನಿ, ಜುಲೈ 10th ಹೋಗ್ತಾಯಿದ್ದೀನಿ, ಸೊ ಪ್ಲೀಸ್ ಸ್ವಲ್ಪ ಮಾಡಿಕೊಡಿ ಅಂದೆ. ಅದಕ್ಕೋಸ್ಕರ ಮಾರ್ನಿಂಗೇ 6 ಗಂಟೆ ಇಲ್ಲ 7 ಗಂಟೆಗೆ ಬಂದ್ಬಿಡಪ್ಪ, ಮಾಡಿಕೊಡ್ತೀನಿ ನಿಮ್ಮದೇ ಫಸ್ಟ್ ಗಾಡಿನ ಅಂತ ಹೇಳಿದ್ದಾರೆ. ಅದಕ್ಕೆ ಬೆಳಗ್ಗೆನೇ ಎದ್ದು ಕಾಫಿ ಕುಡ್ಕೊಂಡು ಇವಾಗ ಹೋಗ್ತಾಯಿದ್ದೀನಿ. ಅವರ ಫೋನ್ ಮಾಡಿದ್ದೆ ಬಟ್ ಎತ್ತಿರಲಿಲ್ಲ, ಏನೋ ಬಿಸಿ. ಸ್ನೇಹಿತರೆ ಇವಾಗ ತಾನೇ ಗಾಡಿನ ಸರ್ವಿಸಿಗೆ ತೊಗೊಂಡಿದ್ದಾರೆ. ಇವರೇ ನೋಡಿ, ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ ಇವ್ರನ್ನ. ನನ್ನ ಹೆಸರು ಕುಮಾರ್ ಅಂತ. ನಮ್ಮದು ತಾರಕ್ ಬೈಕ್ ಝೋನು. ಇನ್ಸ್ಟಾಗ್ರಾಮಲ್ಲೂ ID ಇದೆ ತಾರಕ್ ಬೈಕ್ ಝೋನ್ ಅಂತ. ನೋಡಿ, ಫಾಲೋ ಮಾಡಿ, ನೋಡಿ ನಮ್ಮ ಕೆಲಸ ನೋಡಿ. ಇದು ಜನರಲ್ ಸರ್ವಿಸು NS 200. ಇದು ಜನರಲ್ ಸರ್ವಿಸೆಲ್ಲ ಏನೇನು ಬರುತ್ತೆ ಅಂತ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ. ನೀವು ಪ್ರತಿ ಸರ್ವಿಸ್ಗೂ ಇದೇ ಥರ ರೆಡಿ ಮಾಡಿಸಿ. ನಿಮ್ಮ ಗಾಡಿ ಏನೋ ಒಂಚೂರು ಕಂಪ್ಲೇಂಟ್ ಬರೋಲ್ಲ, ಏನಿಲ್ಲ, ಕರೆಕ್ಟಾಗಿರುತ್ತೆ. ನೋಡಿ ಈಗ ಸರ್ವಿಸ್ ಮಾಡ್ಕೊಂಡು ಕೊಡ್ತೀನಿ, ಹೇಳ್ತಾರೆ ಇವರೆಲ್ಲ. ಸೊ ಬನ್ನಿ, ಅವ್ರ ಸರ್ವಿಸ್ ಹೇಗೆಲ್ಲ ಮಾಡ್ತಾರೆ, ಯಾವ್ಯಾವ ಪಾರ್ಟ್ಸ್ ಹೋಗಿದ್ರೆ ಯಾವ್ಯಾವ ಪಾರ್ಟ್ಸ್ ಹಾಕ್ತಾರೆ, ಜನರಲ್ ಸರ್ವಿಸಲ್ಲಿ ಏನೇನು ಚೇಂಜಸ್ ಮಾಡಿಕೊಡ್ತಾರೆ ಎಲ್ಲ ನೋಡಿ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ. ಇದೆಲ್ಲ ಪ್ರತಿ ಸರ್ವಿಸ್ಗೂ NS ಅಲ್ಲಿ ಇದು ಈಗ ಏನೇನು ನಾವು ಚೇಂಜ್ ಮಾಡ್ತೀವೋ ಅದೆಲ್ಲ ಪ್ರತಿ ಸರ್ವಿಸ್ಗೂ ಮಾಡಿಸ್ಬೇಕು. ಮತ್ತು ಇನ್ನೊಂದು ಕಾಸ್ಟ್ ಏನೋ ಜಾಸ್ತಿ ಏನು ಆಗೋಲ್ಲ, ಎಲ್ಲ ಕಮ್ಮಿ ರೇಟ್ ಇರುತ್ತೆ. ನೀವು ಹೊರಗಡೆ ಹೋಗಿ ಅಂದರೆ ಮೋಸ ಎಲ್ಲ ಹೋಗಬೇಡಿ. ಎಲ್ಲ ಒಂದು ಏರ್ ಫಿಲ್ಟ್ರು ಅವೆಲ್ಲ 350-400 ಹೇಳ್ತಾರೆ. ಮತ್ತು ಕೂಲೆಂಟ್ ಎಲ್ಲ ಒಂದು 500 ಚಿಲ್ಲರೆ ಎಲ್ಲ ಹೇಳ್ತಾರೆ. ಅಷ್ಟೆಲ್ಲ ಏನಿರಲ್ಲ ಕೂಲೆಂಟ್ ಎಲ್ಲ. ನಾರ್ಮಲಾಗಿ ಮಾಮೂಲಿ ಪ್ರೈಸು ಹೈಯೆಸ್ಟ್ ಅಂದರೆ ಒಂದು 2,500-3,000 ರೂಪಾಯಿ ಒಳಗಡೆ ಆಗುತ್ತೆ. ನೀವು 5-6 ಸಾವಿರ ಕೊಟ್ಟಿಲ್ಲ. ಶೋರೂಮ್ಗಳಲ್ಲೆಲ್ಲ ಹೋದರೆ ಒಂದು 5,000 ಮೇಲೆ ಬಿಲ್ ಮಾಡ್ತಾರೆ. ಹೌದು, ಇನ್ನೂ ಜಾಸ್ತಿನೇ ಆಗುತ್ತೆ. ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ನೋಡಿದೆ, ಶೋರೂಮಲ್ಲಿ ಕೂಲೆಂಟ್ ಎಲ್ಲ 650 ರೂಪಾಯಿ 700 ರೂಪಾಯಿ ಎಲ್ಲ ಹಾಕಿದ್ದಾರೆ. ನಾನೇ ಎಕ್ಸಾಂಪಲ್ ತಗೊಳ್ಳಿ, 1,300 ರೂಪಾಯಿ ಕೊಟ್ಟು ಆಯಿಲ್ ಹಾಕ್ಸ್ತೀನಿ ಪ್ರತಿ ಸರ್ವಿಸ್ಗೂ. ಇಲ್ಲ, ಆ ಥರ ಎಲ್ಲ ಏನಿರಲ್ಲ. ಇವ್ರು ನಮ್ಮ ಬ್ರದರ್ ಇಲ್ಲಿ ತೋರಿಸ್ಕೊಟ್ಟಿದ್ದಕ್ಕೆ ಆಯಿಲ್ ಗೊತ್ತಾಯಿತು, ಇಲ್ಲಿ 600-700ಕ್ಕೆಲ್ಲ ಸಿಗುತ್ತೆ ಅಂತ. ಇದೇ ಆಯಿಲು ಅಲ್ಲೂ ಶೋರೂಮೆಲ್ಲ ಯೂಸ್ ಮಾಡೋದು. ಶೋರೂಮಲ್ಲಿ ಬೇರೆಲ್ಲ ಅಂದರೆ ಕ್ಯಾನಲ್ಲಿ ಹಾಕ್ತಾರೆ, ಲೀಟ್ರ್ ಕ್ಯಾನಲ್ಲಿ. ನಮ್ಮನ್ನೆಲ್ಲ ಬಜಾಜ್ದೇನೆ, ಇದರಲ್ಲೇ ಇರುತ್ತೆ ನೋಡಿ. ಇದು ಬಜಾಜ್ದು ಸಿಂಥೆಟಿಕ್ ಬಂದು ನೋಡಿ 640 ಇದೆ, 1.15 NSಗೋಸ್ಕರನೇ ಬಿಟ್ಟಿರೋರು ಬಜಾಜ್. ಇದು ಅದೆಲ್ಲ ಹಾಕ್ಬಿಟ್ಟು ಗಾಡಿ ಸರ್ವಿಸ್ ಮಾಡ್ಕೊಂಡು ಕೊಡ್ತೀನಿ. ಈಗ ಫಸ್ಟು ಏನು ಮಾಡಬೇಕು ಅಂದರೆ ಏರ್ ಫಿಲ್ಟ್ರು ಬಿಚ್ಚಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಎಲ್ಲ ಸರ್ವಿಸ್ ಮಾಡಿರ್ತಾರೆ, ಏರ್ ಫಿಲ್ಟ್ರು ಚೇಂಜ್ ಮಾಡಿರೋಲ್ಲ ಮತ್ತು ಕೂಲೆಂಟ್ ಚೇಂಜ್ ಮಾಡಿರೋಲ್ಲ. ಏನು ತುಂಬ ಜನ ಕಂಪ್ಲೇಂಟ್ ಅದೇ, ಏರ್ ಫಿಲ್ಟ್ರು ಚೇಂಜ್ ಮಾಡಿದ್ದೇನೆ ಟೋಟಲ್ ಬಡಿ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಬರುತ್ತೆ. ಜಾಸ್ತಿ ಶೋರೂಮ್ ಮೇಂಟೆನೆನ್ಸ್ ಗಾಡಿಗಳೇ ನಮ್ಮ ಹತ್ರ ಬರೋದು. ಅಂದರೆ ಏನು ಮಾಡಿರ್ತಾರೆ ಅಂದರೆ ಏರ್ ಫಿಲ್ಟ್ರು ಚೇಂಜ್ ಮಾಡಿರೋಲ್ಲ, ಕೂಲೆಂಟ್ ಚೇಂಜ್ ಮಾಡಿರೋಲ್ಲ, 50,000 ಅವರು ಕೂಲೆಂಟ್ ಚೇಂಜ್ ಮಾಡಿರೋಲ್ಲ. ನಂದು ಕೂಲೆಂಟ್ ಚೇಂಜ್ ಮಾಡೋದು ಹೆಂಗೆ ಅಂತಲೂ ಗೊತ್ತಿರೋಲ್ಲ. ಹೌದು, ನೋಡಿ ಈ ವಿಡಿಯೋದಲ್ಲಿ ಎಲ್ಲ ತೋರಿಸ್ಕೊಂಡು ಕೊಡ್ತೀನಿ. ಎಲ್ಲ ಏರ್ ಫಿಲ್ಟ್ರ್ ಹೆಂಗೆ ಮತ್ತು ಹೆಂಗೆ ಟೋಟಲ್ ಮಾಡಿ ಮೇನ್ ಕಂಪ್ಲೇಂಟೇ ಏರ್ ಫಿಲ್ಟ್ರು.
ಏರ್ ಫಿಲ್ಟರ್ ಚೇಂಜ್ ಮಾಡಿಸಿಲ್ಲ ಅಂದರೆ ಟೋಟಲ್ ಬಾಡಿಗೆ ಎಫೆಕ್ಟ್ ಕಂಪ್ಲೇಂಟ್ ಬರುತ್ತೆ. ಅಂದರೆ ಪದೇ ಪದೇ ರೈಸ್ ಆಗೋದು. ಹಾಂ, ಅದು ಬ್ಲಾಕ್ ಆದರೆ ಗಾಡಿ ಆನ್ ಆಗಲ್ಲ ಅಲ್ಲಣ್ಣ? ಟೋಟಲ್ ಬಾಡಿ ಗಾಡಿ ಆನ್ ಆಗುತ್ತೆ, ಐಡ್ಲಿಂಗ್ ನಿಲ್ಲಲ್ಲ. ನಿಲ್ಲಲ್ಲ. ಮತ್ತೆ ಸೆನ್ಸರ್ಗಳೆಲ್ಲ ಪ್ರಾಬ್ಲಮ್ ಆದ್ರೆ ಅಂದರೆ ಅರ್ಜೆಂಟಿಗೆ ಸಿಗಲ್ಲ. ಹಾಂ, ಸೊ ಅದಕ್ಕೆ ಬೈಕ್ನ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಿ ಕಾಸು ಬಗ್ಗೆ ಕಾಸ್ಟ್ ಏನು ಜಾಸ್ತಿ ಏನಿಲ್ಲ ಸರ್. ಹಾಂ, ಏನು ಹೈಯೆಸ್ಟ್ ಅಂದರೆ ಒಂದು ಎಲ್ಲ ಬ್ರೇಕ್ ಪ್ಯಾಡಿಂದ ಎಲ್ಲ ಚೇಂಜ್ ಮಾಡ್ತೀವಿ ಅಂದರೆ ಒಂದು 2800 3,000 ಒಳಗೇನೆ. 3,000 ಹೆಚ್ಚಾಗಲ್ಲ. ಹಾಂ, ಬಟ್ ಕೆಲವೊಬ್ರು ಹೇಳ್ತಾರೆ ಸರ್ ನಮ್ಮ ಹತ್ರ 10,000 ಇಸ್ಕೊಂಡ್ರು, ಜನರಲ್ ಸರ್ವಿಸ್ಗೆ 7,000 ಇಸ್ಕೊಂಡ್ರು. ನೋಡಿದ್ರೆ ಬಿಲ್ಗಳು ಕಳಿಸಿದ್ದಾರೆ. ಹಾಂ, ಅದು ಬೇಕು, ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟಿದೆ ಜನರಲ್ ಸರ್ವಿಸ್ಗೆ ಎಷ್ಟು ಇದು ಮಾಡಿದ್ದಾರೆ. ಏನೇ ಮಾಡಬೇಕು ಅಂದ್ರೆ ಪರ್ಫೆಕ್ಟಾಗಿ ಬಿಚ್ಚಬೇಕು, ಹಂಗೆ ಹಾಕ್ಬೇಕು. ಏನು ರೆಡ್ಡಲ್ಲಾಗಲಿ ಏನು ಡ್ಯಾಮೇಜ್ ಆಗಲ್ಲ. ಅಣ್ಣ NS ಗೆ ಮಾತ್ರ ತಾನೇ ಇದು ಏರ್ ಫಿಲ್ಟರ್ ಟ್ಯಾಂಕ್ ಕಡೆ ಬರೋದು? ಹೌದು, NS ಅಲ್ಲಿ ಮಾತ್ರ ಟ್ಯಾಂಕ್ ಕಡೆ ಬರೋದು. KTMಗೆಲ್ಲ ಸೀಟ್ ಕೆಳಗಡೆ ಬರುತ್ತೆ. ಬಟ್ ಏರ್ ಫಿಲ್ಟರ್ ಏನಕ್ಕೆ ಚೇಂಜ್ ಮಾಡಲ್ಲ ಅಂದರೆ ಟ್ಯಾಂಕ್ ಬಿಚ್ಚಬೇಕು, ಮತ್ತು ಫ್ಯೂಲ್ ಪಂಪು ಪೈಪ್ ಎಲ್ಲ ಬಿಚ್ಚಬೇಕು, ಕೇಬಲ್ ಎಲ್ಲ ಬಿಚ್ಚಬೇಕಲ್ಲ. ಅದಕ್ಕೆ ತುಂಬ ಜನ ಬಿಚ್ಚಲ್ಲ. ಬಟ್ BS6 ಅಂದರೆ ಕೆಲವೊಬ್ರು ಎದುರ್ಕೊಂತಾರೆ, ಬಿಚ್ಚಕ್ಕೆ ಎದುರ್ಕೋತಾರೆ. ಹೌದು, ಬಟ್ ಎಲ್ಲ ತುಂಬ ಈಸಿ. ಹಾಂ, ಬಿಚ್ಚೋದಲ್ಲ. ನಂದು ಎಷ್ಟು ಒಂದು 2,000 ಏನೋ ಚೇಂಜ್ ಮಾಡಿಸಿದ್ರು ಅಷ್ಟೇ ಕಂಪ್ನಿ ಕಡೆಯಿಂದ. ಹಾಂ ಸರ್. ಆಲೇ ಒಂದು 12 ಸರ್ವಿಸ್ ಆಗಿದೆ ಅಣ್ಣ ನಮ್ಮ ಬೈಕು. ಸರ್ವಿಸು ಇದು ಏರ್ ಫಿಲ್ಟರ್ ಚೇಂಜ್ ಮಾಡಿಲ್ಲ ಸರ್ವಿಸ್ ಮಾಡಿಸಿದಾಗ. ನೋಡೋಣ ಬಿಸ್ತಿರಲ್ಲ. ಹಾಂ, ನೋಡಿ ಇಷ್ಟೇ, ತುಂಬ ಈಸಿ ಟ್ಯಾಂಕ್ ಬಿಚ್ಚೋದು, ಕಷ್ಟ ಏನಿರಲ್ಲ. ಬಟ್ ತುಂಬ ಜನ ಇಲ್ಲಿ ನೋಡಿ ಇದೆಲ್ಲ ಡಸ್ಟ್ ಎಲ್ಲ ಫಾರ್ಮ್ ಆಗ್ಬಿಟ್ಟಿದೆ, ಟ್ಯಾಂಕೇ ಬಿಚ್ಚಿಲ್ಲ ಅನ್ಸುತ್ತೆ. ಬಿಚ್ಚಿಲ್ಲ ಅವರು. ನೋಡಿ ಏರ್ ಫಿಲ್ಟರ್ ಬಿಚ್ಚಿ ತೋರಿಸ್ತೀನಿ. ನಿಮ್ದೆಲ್ಲ ಶೋರೂಮ್ ಮೇಂಟೆನೆನ್ಸ್ ಎಲ್ಲ? ಅಣ್ಣ ಶೋರೂಮಲ್ಲೇ ನಾನು 12 ಸರ್ವಿಸು ಶೋರೂಮಲ್ಲೇ ಮಾಡಿಸಿರೋದು. ಅಲ್ಲಿ ಬೇಜಾರಾಗಿ ಇವಾಗ ನೀವು ಮಾಡ್ತೀರಾ ಅಂದ್ಬಿಟ್ಟು ನಿಮ್ಮ ಗ್ಯಾರೇಜಿಗೆ ಬಂದು ತಂದುಬಿಟ್ಟಿರೋದು. ಈಗ ಏನಿಲ್ಲ ಸರ್, ನಾನು ಸರ್ವಿಸ್ ಎಲ್ಲ ಸಿಂಪಲ್ ಆಗಿ ಇರುತ್ತೆ ಸರ್. ಅಷ್ಟು ಏನು ಆ ಥರ ಎಲ್ಲ ಏನಿರಲ್ಲ. ಹಾಂ, ಗಾಡಿ ಮೇಂಟೆನೆನ್ಸ್ಗೆ ಏನು ಬೇಕೋ ಅಷ್ಟು ಮಾತ್ರ ನಾವು ಮಾಡ್ಕೊಂಡು ಕೊಡ್ತೀವಿ. ಬಟ್ ಅದನ್ನು ಪರ್ಫೆಕ್ಟಾಗಿ ಮಾಡ್ಬೇಕಷ್ಟೇ. ನಮಗೊಂದು ಏನು ಭಯ ಆಯ್ತು ಅಂತ ಗೊತ್ತೋಣ, ನಾನು ಲಾಂಗ್ ಎಲ್ಲ ಹೋಗ್ತೀನಲ್ಲ ಟ್ರಿಪ್ಗಳು, ಬೈಕ್ ಪ್ರಾಬ್ಲಮ್ ಆಗಿಬಿಟ್ರೆ ಅದೊಂದು ತಲೆನೋವು ಅಂದ್ಬಿಟ್ಟು ಕಾಸು ನೋಡ್ತಾ ಇರಲಿಲ್ಲ ನಾವು, ಶೋರೂಮಲ್ಲೇ ಬಿಟ್ಬಿಡ್ತಾ ಇದ್ದೋ. ಅಲ್ಲಿ ನೋಡಿದ್ರೆ ಅವ್ರು ದುಡ್ಡು ಇಸ್ಕೊಂಡವ್ರು ಕರೆಕ್ಟಾಗಿ ಸರ್ವಿಸ್ ಮಾಡಿಕೊಡ್ತಾ ಇರಲಿಲ್ಲ. ಅದೊಂದು ಪ್ರಾಬ್ಲಮ್ ಆಗಿ ಇವಾಗ ಇನ್ನು ಮುಂದೆ ಅಣ್ಣ ನಾನು ಸಜೆಸ್ಟ್ ಮಾಡ್ತೀನಿ, ಇವಾಗ ಮಾಡಿಕೊಡಿ, ಮಾಡ್ಕೊಂಡು ಕೊಡ್ತೀನಿ. ಅಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಮಗೀಗ. ಆಮೇಲೆ ವಿಡಿಯೋ ನೋಡಿ ಬರೋರು ಬರ್ಬೋದು, ಶೋರೂಮಲ್ಲಿ ಬಿಡ್ಬೇಕಾ ಇಲ್ಲ ನಿಮ್ಮ ಹತ್ರ ಬಿಡ್ಬೇಕಾ ಅಂತ ಅವ್ರು ಡಿಸೈಡ್ ಮಾಡಿ. ಏರ್ ಫಿಲ್ಟರ್ ನೋಡಿ ಚೇಂಜೇ ಮಾಡಿಲ್ವೇನೋ, ಇಲ್ಲ ಇದು ಎಷ್ಟು ಸರ್ವಿಸು ಈ ಥರ ಆಯಿತು ಅಂದರೆ ಮೈಲೇಜ್ ಹೆಂಗೆ ಬರುತ್ತೆ? ಮೈಲೇಜ್ ಡ್ರಾಪ್ ಆಗುತ್ತೆ. ಮೈಲೇಜ್ ಬರೋದು ಹೆಂಗೆ? ಮತ್ತೆ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ. ಥ್ರೋಟಲ್ ಬಾಡಿ ಸೆನ್ಸರ್ಗಳ್ದು ಕೆಲವೊಂದು ಟೈಮಲ್ಲಿ ಥ್ರೋಟಲ್ ಬಾಡಿನೇ ಹೋಗ್ಬಿಡುತ್ತೆ. ಅದಕ್ಕೊಂದು 7-8 ಸಾವಿರ ಮೇಲೆ ಖರ್ಚಾಗುತ್ತೆ. ನೋಡಿ ಇದು ಶೋರೂಮ್ ಮೇಂಟೆನೆನ್ಸ್ ಗಾಡಿ ಎಲ್ಲ ನಿಮ್ಮ ಕಡೆ ಮುಂದೆನೇ ಇದ್ದಾರೆ, ಕಸ್ಟಮರು ಇಲ್ಲೇ ಇದ್ದಾರೆ, ಅವ್ರ ಮುಂದೆನೇ ಬಿಚ್ಚಿದ್ದೀವಿ. ನೋಡಿ ಇದು ಏರ್ ಫಿಲ್ಟ್ರು ನೋಡಿ, ಹೊಸ ಏರ್ ಫಿಲ್ಟರ್ ಯಾವ ಥರ ಬರುತ್ತೆ ಅಂದರೆ ಬಜಾಜ್ದು ತೋರಿಸ್ತೀನಿ ನೋಡಿ. ಇದು ಬಜಾಜ್ ಏರ್ ಫಿಲ್ಟ್ರ್, ಇದು ಜಾಸ್ತಿ ಕಾಸ್ಟ್ ಏನಿಲ್ಲ ನೋಡಿ, 267 ರೂಪಾಯಿ ಇದೆ. ಮತ್ತು ಇದರಲ್ಲಿ ಕೆಲವೊಬ್ರು ಲೋಕಲ್ ಹಾಕ್ತಾರೆ. ಇದು ಒರಿಜಿನಲ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಒರಿಜಿನಲ್ ಏರ್ ಫಿಲ್ಟ್ರಲ್ಲಿ ನೋಡಿ, ಈ ಕಡೆ ಡಾರ್ಕು ಸ್ವಲ್ಪ ಲೈಟಾಗಿ ಲಿಕ್ವಿಡ್ ಇರುತ್ತೆ. ಏನಕ್ಕೆ ಅಂದರೆ ಡೋಲು ಫಾರ್ಮ್ಯಾಟ್ ಆಗಿದಾಗ ಇದು ಈ ಥರ ಬ್ಲ್ಯಾಕ್ ಆಗಲಿ ಅಂತ, ಧೂಳು ಥರ ಕೂತ್ಕೊಬಾರ್ದು ಅಂತ. ಈ ಕಡೆ ನೋಡಿ ಗ್ರೀನ್ ಇರುತ್ತೆ. ಒರಿಜಿನಲ್ ಏರ್ ಫಿಲ್ಟ್ರ್ ಈ ಥರ ಬರುತ್ತೆ. ಈ ಲೋಕಲ್ ಏರ್ ಫಿಲ್ಟ್ರ್ ತೋರಿಸ್ತೀನಿ, ಯಾವುದೋ ಒಂದು ಗಾಡಿಗೆ ಬಿಚ್ಚಾಕಿದ್ದೀನಿ, ಬಟ್ ಅಲ್ಲೆಲ್ಲ ತೋರಿಸ್ತೀನಿ, ಲಾಸ್ಟಲ್ಲಿ ತೋರಿಸ್ತೀನಿ ಅದು ಲೋಕಲ್ ಏರ್ ಫಿಲ್ಟ್ರ್ ಯಾವುದು ಹೆಂಗೆ ಬರುತ್ತೆ ಅನ್ನೋದನ್ನು. ಇದು ಏರ್ ಫಿಲ್ಟ್ರೆಲ್ಲ ಪ್ರತಿ ಸರ್ವಿಸ್ಗೂ ಚೇಂಜ್ ಮಾಡ್ತಾ ಇರಬೇಕು. ದಯಮಾಡಿ ಕೆಲಸ ಅಂದರೆ ನಮ್ಮ ಮನೆ ಬನ್ನಿ ಅಂತ ನಾವೇನು ಹೇಳಲ್ಲ, ಕೆಲಸ ಗೊತ್ತಿರೋ ಕಡೆ ಮಾಡಿಸಿ, ಶೋರೂಮಲ್ಲೇ ಮಾಡಿಸಿ, ಬೇಕಾದ್ರೆ ಇದೆಲ್ಲ ಚೇಂಜ್ ಮಾಡೋಕ್ಕಿಲ್ಲ ಅವ್ರಿಗೇನೆ. ನಾವು ಸಜೆಸ್ಟ್ ಮಾಡೋದು ಅಂದರೆ ಗಾಡಿ ಬಗ್ಗೆ ಯಾರು ಗೊತ್ತಿರುತ್ತೋ ಅವ್ರ ಕಡೆ ಬಿಡಿ, ನಮ್ಮ ಹತ್ರನೇ ಬನ್ನಿ ಅಂತ ನಾವು ಹೇಳಲ್ಲ. ನಿಮ್ಮ ಗಾಡಿ ಚೆನ್ನಾಗಿರುತ್ತೆ, ಪದೇ ಪದೇ ಕಂಪ್ಲೇಂಟ್ ಬರೋದು ಅವೆಲ್ಲ ಏನೂ ಇರೋಲ್ಲ. ಪ್ರತಿ ಸರ್ವಿಸ್ಗೂ ಏರ್ ಫಿಲ್ಟ್ರು ಚೇಂಜ್ ಮಾಡ್ತೀವಿ. ಮತ್ತು ಆಯಿಲ್ ಫಿಲ್ಟ್ರೆಲ್ಲ ಹೆಂಗೆ ಹಾಕೋದು
ಅದೆಲ್ಲ ತೋರಿಸ್ಕೊಂಡು ಕೊಡ್ತೀನಿ ಫಿಲ್ಟರ್ ಚೇಂಜ್ ಮಾಡ್ಬೇಕಾರೆ. ಅದು ಪ್ರತಿ ಸರ್ವಿಸ್ಗೆ ಚೇಂಜ್ ಮಾಡಿಸ್ಬೇಕಲ್ಲ? ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರ್ ಎಲ್ಲ ಪ್ರತಿ ಸರ್ವಿಸ್ಗೂ ಚೇಂಜ್ ಮಾಡಬೇಕು. ಇದು ಫ್ಯೂಯಲ್ ಬರುತ್ತಲ್ಲ ಅಣ್ಣ ಫಿಲ್ಟ್ರು, ಅದು ಯಾವಾಗ ಹೋಗುತ್ತೆ ಅಂತ ಗೊತ್ತಾಗುತ್ತಣ್ಣ? ಅದು 40,000ಕ್ಕೆ ಒಂದ್ಸರಿ ಕ್ಲೀನ್ ಮಾಡಿಸ್ಬೇಕು. ಕ್ಲೀನ್ ಮಾಡಿಸ್ಬೇಕಾ ಅದು? ನೋಡಿ, ಇದು ಶೋರೂಮ್ದು ಮೇಂಟೆನೆನ್ಸ್ ಗಾಡಿ. ಈ ಥರ ಫಿಲ್ಟ್ರ್ ಆಗ್ಬಿಟ್ರೆ ಹೆಂಗೆ? ಶೋರೂಮಲ್ಲಿ 12 ಸರ್ವಿಸ್ ಮಾಡ್ಸಿದ್ದೀನಿ, 12 ಸರ್ವಿಸು ಬಿಚ್ಚೇ ಇಲ್ಲ ಅನಿಸುತ್ತೆ ಅದು ಇದು ಏರ್ ಫಿಲ್ಟ್ರನ್ನ. ನೋಡಿ, ಇದು ಆಯಿಲೆಲ್ಲ ಡೌನ್ ಮಾಡಿದ್ದೀವಿ ಆಲ್ರೆಡಿ. ಇದು ಆಯಿಲೆಲ್ಲ ಡೌನ್ ಮಾಡಿದ್ದೀವಿ. ಆಯಿಲ್ ಫಿಲ್ಟ್ರ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಆಯಿಲ್ ಫಿಲ್ಟ್ರೆಲ್ಲ ಪ್ರತಿ ಸರ್ವಿಸ್ಗೂ ಚೇಂಜ್ ಮಾಡಬೇಕು. ನೀವು ಒನ್ ಟೈಮು ಸರಿ ಹೋಗುತ್ತೆ ಅಂದರೆ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಂಜಿನ್ ಸೀಸ್ ಆಗೋ ಸಾಧ್ಯತೆಯೂ ಇರುತ್ತೆ ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿಲ್ಲ ಅಂದರೆ. ಆಮೇಲೆ ಈ ಕ್ಯಾಪ್ಗಳೆಲ್ಲ ಉಲ್ಟಾ ಹಾಕಿರ್ತಾರೆ ಕೆಲವೊಬ್ರು. ಇಲ್ಲಿ ನೋಡಿ, ಆಯಿಲ್ ಫಿಲ್ಟರ್ ಅಂತ ಹಿಂಗೆ ಬರೆದಿರೋದು ಹಿಂಗೆ ಹಾಕಬೇಕು, ಕೆಲವೊಬ್ರು ಹಿಂಗೆ ಹಾಕಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಆಯಿಲ್ ಲೀಕೇಜು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೆಟ್ ಆದ್ರೂ ಆಯಿಲ್ ಲೀಕೇಜು ಮತ್ತು ಇಲ್ಲೆಲ್ಲ ಡ್ಯಾಮೇಜ್ ಆಗೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೊಂದು, ಆಯಿಲ್ ಫಿಲ್ಟ್ರ್ ಕ್ಯಾಪ್ಗೆ ಗಮ್ ಯೂಸ್ ಮಾಡಬಾರ್ದು. ಗಮ್ ಯೂಸ್ ಮಾಡ್ತು ಅಂದರೆ ಈ ಜೆಟ್ಗಳು ಇರ್ತವೆ ಆಯಿಲ್ ಪಂಪ್ ಆಗೋಕ್ಕೆ, ಅಲ್ಲಿ ಬ್ಲ್ಯಾಕ್ ಆಯಿತು ಅಂದರೆ ಆಯಿಲ್ ಪಂಪ್ ಆಗಲ್ಲ ಮೇಲಕ್ಕೆ. ಆಯಿಲ್ ಫಿಲ್ಟ್ರು ಪ್ರತಿ ಸರ್ವಿಸ್ಗೂ ನೀವು ಯಾವಾಗ ಆಯಿಲ್ ಚೇಂಜ್ ಮಾಡಿಸಿರೋ ಪ್ರತಿ ಸರ್ವಿಸ್ಗೂ ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಲೇಬೇಕು. ತೋರಿಸ್ತೀನಿ ಆಯಿಲ್ ಫಿಲ್ಟ್ರ್ ಹೆಂಗೆ ಹಾಕೋದು ಅನ್ನೋದು ತೋರಿಸ್ತೀನಿ ನೋಡಿ. ಫುಲ್ಲು ಎಲ್ಲ ನೀಟಾಗಿ ಇದು ಡ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು. ಈಗ ಈ ಥರ ಒರೆಸ್ಬಿಟ್ಟು ಹಿಂದೆನೇ ಹಾಕ್ಬಾರ್ದು. ಯಾಕೆ ಗೊತ್ತಾ, ವೇಸ್ಟ್ ಆಯಿಲ್ ಅಲ್ಲೇ ಇರುತ್ತೆ. ಈಗ ಹಂಗೆ ಬರ್ತಾ ಇರುತ್ತೆ ನೋಡಿ, ಈ ಥರ ಬರ್ತಾ ಇರುತ್ತೆ. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡೋರೆ ಇರೋದು ಇಲ್ಲೆಲ್ಲ ಜೆಟ್ಟಲ್ಲಿರೋದೆಲ್ಲ ನೀಟಾಗಿ ಈಚೆ ಬಂದುಬಿಡುತ್ತೆ. ಇದು ಆಯಿಲ್ ಫಿಲ್ಟ್ರು ಪ್ರೈಸ್ ಬಂದು 87 ರೂಪಾಯಿ ಅಷ್ಟೇ. ಹಾಕೋದು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಡೈರೆಕ್ಟಾಗಿ ಫಿಟ್ ಮಾಡೋದೇನಿಲ್ಲ, ಇದಕ್ಕೆಲ್ಲ ಆಯಿಲ್ ಹಾಕಬೇಕು. ಆಯಿಲಲ್ಲಿ ಡಿಪ್ ಮಾಡಿ ಹಾಕಬೇಕು. ಇಲ್ಲಾಂದರೆ ನಾನು ತೋರಿಸ್ತೀನಿ. ಆಯಿಲಲ್ಲಿ ಡಿಪ್ ಮಾಡೋಕ್ಕೆ ಒಂದು ಬಾಟಲ್ಗೆ ಹಾಕ್ಕೊಬೇಕು. ಅದ್ರ ಬದಲು ಈ ಥರ ಆಯಿಲ್ ಓಪನ್ ಮಾಡಿ ಈ ಥರ ಫಾರ್ಮ್ ಮಾಡಬೇಕು. ಏನಕ್ಕೆ ಈ ಥರ ಮಾಡಬೇಕು ಅಂದರೆ, ಈ ಆಯಿಲ್ ಫಿಲ್ಟರ್ ಇರುತ್ತಲ್ಲ ಅದರಲ್ಲಿ ಪೇಪರ್ ಥರ ಇರುತ್ತೆ, ಅದೇನೋ ಹೋಗಿ ಜೆಟ್ಟಿಗೆ ಬ್ಲ್ಯಾಕ್ ಆಯಿತು ಅಂದರೆ ಆಯಿಲ್ ಸರ್ಕ್ಯುಲೇಷನ್ ಆಗೋಲ್ಲ. ಅದಕ್ಕೆ ಆಯಿಲ್ ಡಿಪ್ ಮಾಡಿ ಹಾಕಬೇಕು. ಆಮೇಲೆ ಆಯಿಲ್ ಹಾಕಿದ ತಕ್ಷಣ ಹಿಂದೆನೇ ರೈಸ್ ಮಾಡಬಾರ್ದು. ಏನಕ್ಕೆ ಅಂದರೆ ಆಯಿಲ್ ಫಿಲ್ಟರ್ ನೆಂದು ಟಾಪ್ಗೆ ಹೋಗೋವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೆ ಡಿಪ್ ಮಾಡಿ ಹಾಕಬೇಕು. ಡಿಪ್ ಮಾಡಿ ಹಾಕಿದ್ರೆ ಡೈರೆಕ್ಟ್ ಇದರಲ್ಲಿ ಆಯಿಲ್ ಇರುತ್ತೆ, ಆಯಿಲ್ ಪಂಪ್ ಆಗಿದ್ರೆ ಡೈರೆಕ್ಟ್ ಹೆಡ್ಗೆ ಹೋಗುತ್ತೆ. ಇವೆಲ್ಲ ಸಿಂಪಲ್ಲು, ಇದರಿಂದ ತುಂಬ ಪ್ರಾಬ್ಲಮ್ಗಳಾಗುತ್ತೆ. ಗೊತ್ತೇ ಇಲ್ದವರು ಹಂಗೆ ಡೈರೆಕ್ಟ್ ಹಾಕ್ಬಿಡ್ತಾರಲ್ಲ, ನೋಡ್ಕೊಂಡು ಹಾಕ್ಸಿ. ಅಲ್ಲ, ಇವರು ನಿಂತ್ಕೊಂಡಿದ್ರು ಅಲ್ಲೇನೆ ಮಾಡಿಸುವಾಗ ನೋಡ್ಕೊಂಡು ಈ ಥರ ಹೇಳ್ಬಿಟ್ಟು ಹಾಕ್ಸಿ ವಿಡಿಯೋ ನೋಡಿ. ಇಷ್ಟೊಂದು ಆಯಿಲ್ ಹಾಕ್ತಿದ್ದೀನಿ. ಆಲ್ಮೋಸ್ಟ್ ಒಂದು 150 ml ಹಿಡಿಸುತ್ತೆ ನೋಡಿ. ಡ್ರಾಪ್ ಏನು ಆಗ್ತಿಲ್ಲ, ಎಲ್ಲ ಡ್ರೈ ಆಗ್ತಿದೆ ಒಳಗಡೆನೆ ನೋಡಿ. ಯಾಕಂದ್ರೆ ಇದು ತುಂಬಿ ಮತ್ತೆ ಹೆಡ್ ಮೇಲೆ ಬರೋವರೆಗೂ ಟೈಮ್ ತೊಗೊಳುತ್ತೆ. ಅಷ್ಟೇ ನೀವು ರೈಸ್ ಮಾಡ್ತಿದ್ರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಕ್ರ್ಯಾಂಕ್ ಸೌಂಡ್ ಬಂದ್ಬಿಡುತ್ತೆ. ಅಂದರೆ ಆಯಿಲ್ ಪಂಪ್ ಆಗಿರಲ್ಲ, ನೀವು ರೈಸ್ ಮಾಡ್ತಿರ್ತೀರಾ, ಸೌಂಡ್ ಸ್ಟಾರ್ಟ್ ಆಗಿಬಿಡುತ್ತೆ ಹೆಡ್ಡಲ್ಲಿ, ಕ್ರ್ಯಾಂಕು ಎಲ್ಲ. ನೋಡಿ, ಇಷ್ಟು ಆಯಿಲ್ ಹಾಕಿದ್ದೀನಿ, ಎಲ್ಲೂ ಒಂದು ಡ್ರಾಪು ತೊಟ್ಟಿಕ್ತಿಲ್ಲ, ಎಲ್ಲ ಡ್ರೈ ಆಗುತ್ತೆ ನೋಡಿ. ಇಷ್ಟು ಡ್ರೈ ಆಗಬೇಕಂದ್ರೆ ಮಿನಿಮಮ್ ಅಂದರು ಹಂಗೆ ಹಾಕಿದ್ರೆ ಮಿನಿಮಮ್ 5 ನಿಮಿಷವರೆಗೂ ರೈಸ್ ಮಾಡಬಾರ್ದು ಗಾಡಿ. ಈ ಥರ ಡಿಪ್ ಮಾಡಿ ಹಾಕಿದ್ರೆ ಮಾಮೂಲಿ ಹಾಕಿ ರೈಸ್ ಮಾಡ್ಬೋದು, ಏನೂ ಆಗಲ್ಲ. ಯಾಕಂದ್ರೆ ಇಲ್ಲೂ ಆಯಿಲ್ ಫಿಲ್ಟರ್ ನೆಂದಿರುತ್ತೆ, ಡೈರೆಕ್ಟ್ ಆಯಿಲ್ ಪಂಪ್ ಆಗುತ್ತೆ ಮೇಲಕ್ಕೆ. ಅಲ್ಲ, ಮಾರ್ನಿಂಗ್ ಟೈಮ್ ಅಣ್ಣ ಇಂಜಿನ್ ಆಯಿಲ್ ಎಲ್ಲ ಕೆಳಗಡೆ ಇರುತ್ತೆ. ಹೌದು, ಅವಾಗ ವಾರ್ಮ್ ಅಪ್ ಮಾಡಬೇಕು. ವಾರ್ಮ್ ಅಪ್ ಅಂದರೆ ಏನಂದರೆ ಗಾಡಿ ಸ್ಟಾರ್ಟ್ ಮಾಡಿ ರೈಸ್ ಮಾಡೋದಲ್ಲ, ಸುಮ್ಮನೆ ಸ್ಟಾರ್ಟ್ ಮಾಡಿ ಮಿನಿಮಮ್ ಅಂದ್ರೆ ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಇಂಜಿನ್ ಆಯಿಲ್ ಎಲ್ಲ ಏನು ಬಿಡ್ಬೇಕಂತೇನಿಲ್ಲ, ಆಯಿಲ್ ಪಂಪ್ ಬೇಗ ಆಗುತ್ತೆ. ಬಟ್ ಆಯಿಲ್ ಎಲ್ಲ ಇಲ್ಲಿ ಕೆಳಗಡೆ ಇರುತ್ತಲ್ಲ, ಇಲ್ಲಿ ಇಷ್ಟು ಮಾತ್ರ ಇರುತ್ತೆ. ಇಲ್ಲೆಲ್ಲ ಫುಲ್ಲು ಡ್ರೈ ಆಗಿಬಿಡುತ್ತೆ. ನೈಟು ಮಿನಿಮಮ್ ಅಂದ್ರೆ ಒಂದು 8 ರಿಂದ 10 ಅವರ್ ನಿಂತಿರುತ್ತೆ ಗಾಡಿ. ಹೌದು, 10 ಅವರ್ ನಿಂತಿತ್ತು ಅಂದರೆ ಇಲ್ಲಿರುತ್ತೆ ಆಯಿಲು. ಇಲ್ಲಿಂದ ಇಲ್ಲಿಗೆ ಸರ್ಕ್ಯುಲೇಷನ್ ನಮಗೆ ಮಿನಿಮಮ್ 1 ನಿಮಿಷ ಬೇಕು, 30 ಸೆಕೆಂಡು. ರೈಸ್ ಮಾಡಬಾರ್ದು ಗಾಡಿ. ಯಾಕಂದ್ರೆ ಆಯಿಲೆಲ್ಲ ಮೆಟಲ್ ಉಜ್ಜೋ ಸೌಂಡ್ ಬರುತ್ತೆ. ಕೆಲವೊಂದು ಹೇಳ್ತಾರೆ ಸರ್ ಬೆಳಗ್ಗೆ ಮಾತ್ರ ಸೌಂಡ್ ಬರುತ್ತೆ, ಜಸ್ಟ್ 1 ಕಿಲೋಮೀಟ್ರ್ ಹೋದರೆ ಸೌಂಡ್ ನಿಂತೋಗುತ್ತೆ ಅಂತಾರಲ್ಲ. ಇದಕ್ಕೆ ಕಾರಣಕ್ಕೆ ವಾರ್ಮ್ ಅಪ್ ಮಾಡಬೇಕು ಇಂಜಿನ್ನ. ಅಂದರೆ ನಾವು ಅಷ್ಟೇ ಎದ್ದಿದ ತಕ್ಷಣ
ಮಲಗಿರೋನ್ ಎಬ್ಬರಿಸ್ಬಿಟ್ಟು ಓಡು ಅಂದರೆ ಓಡೋಕ್ಕಾಗಲ್ಲ. ನೋಡಿ ನಾವು ಯೂಸ್ ಮಾಡ್ತಿರೋದು ಬಜಾಜ್ದೇ. ಪ್ರೈಸ್ ಬಂದು 640 ರೂಪಾಯಿ, 1.15. ಕೆಲವರು ಮೋಟೋಲೋ 7100 ಯೂಸ್ ಮಾಡ್ತಾರೆ, ಬಟ್ ಅವ್ರ ಪ್ರಿಯಾರಿಟಿ ನಾವು ಅವ್ರಿಗೆಲ್ಲ ಹೇಳೋಕ್ಕಾಗಲ್ಲ. ನಾನು ಅದ್ರದ್ದೊಂದು ವೀಡಿಯೋ ಹಾಕಿದ್ದೆ, ಸರ್ ನಾವು 1 ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ, 10 ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ, ಪ್ರಾಬ್ಲಮ್ ಬಂದಿಲ್ಲ ಅಂತ ಹೇಳ್ತಾರೆ. ಬಟ್ ಕಂಪ್ನಿ ಇದೇ ಯೂಸ್ ಮಾಡಿ ಅಂತ ಬಿಟ್ಟಾದ್ಮೇಲೆ ಅದನ್ನ ಯೂಸ್ ಮಾಡಬೇಕು. ಗೊತ್ತಾ, ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಹೌದು. ಹಾಂ, ಕಂಪ್ನಿ ಹೇಳ್ತಿದೆ ಇದು ಆಯಿಲ್ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಅಂತ, ಬಟ್ ಬೇರೆ ಕಂಪ್ನಿಯವರು ಈ ಆಯಿಲ್ ಚೆನ್ನಾಗಿದೆ ಯೂಸ್ ಮಾಡಿ ಅಂತಾರೆ. ಬಟ್ ಗಾಡಿಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ಮಾತ್ರ ಯೂಸ್ ಮಾಡಬೇಕು. ಈ ಆಯಿಲ್ ಯೂಸ್ ಮಾಡಿದ್ರೆ ಗಾಡಿ ಓವರ್ ಹೀಟ್ ಆಗೋದು ಮತ್ತು ಲ್ಯಾಗ್ ಹೊಡಿಯೋದು ಅದೆಲ್ಲ ಏನೂ ಆಗಲ್ಲ. ಕೆಲವೊಬ್ರು ಹೇಳ್ತಾರೆ ಒಂದು ಸರ್ 110 ಮೇಲೆ ಕ್ರಾಸ್ ಆಗ್ತಿಲ್ಲ, ಸೌಂಡ್ ಬರ್ತೈತೆ, ಅದೆಲ್ಲ ಆಗ್ತಾರೆ. ಆಯಿಲು ಹೆವಿ ಥಿಕ್ನೆಸ್ ಆದಾಗ ಒಳಗಡೆ ಏನು ಸ್ಟ್ರಾಂಗ್ ಇರಲ್ಲ. ಯಾವ ಥರ ಅಂದರೆ ಬೇಗ ಆಕ್ಷನ್ ಆಗಲ್ಲ ಒಳಗಡೆ. ಈಗೇನೋ ತಡೀತಾ ಇದೆ ಅಂದರೆ ಬೇಗ ಹೆಂಗೆ ಆಕ್ಷನ್ ಆಗುತ್ತೆ, ನನಗೆ ಅಲ್ಲಿ ಒಳಗಡೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದಾಗ ಬೇಗ 110 ಮೇಲೆ ಕ್ರಾಸ್ ಆಗಲ್ಲ, 120 ಮೇಲೆ ಕ್ರಾಸ್ ಆಗ್ತಿಲ್ಲ, ಸರ್ ಓವರ್ ಹೀಟ್ ಆಗ್ತಿದೆ, ಮತ್ತು ಬರ್ನಿಂಗ್ ಸ್ಮೆಲ್ ಬರ್ತಿದೆ ಗಾಡಿ. ಎಲ್ಲ ಆಯಿಲ್ದೇ ಕಾರಣ. ಪಿಕಪ್ಪು ಇದೆ ಕಾರಣ. ಅದೇ ಪಿಕಪ್ ಅಂದರೆ ಒಂದು 40ವರೆಗೂ ಸ್ಪೀಡಾಗಿ ಹೋಗುತ್ತೆ ಸರ್, ಆಮೇಲೆ ಡೌನ್ ಆಗಿಬಿಡುತ್ತೆ. ಪಿಕಪ್ಪು 60ವರೆಗೂ ಕರೆಕ್ಟಾಗಿ ಹೋಗುತ್ತೆ ಸರ್, ಆಮೇಲೆ ಪಿಕಪ್ ಡೌನ್ ಆಗಿಬಿಡುತ್ತೆ. ಆಯಿಲ್ದೇ ಕಾರಣ ಇರುತ್ತೆ. ಬಜಾಜ್ದು ಸರ್ ಕಂಪ್ನಿ ಏನು ಹೇಳುತ್ತೋ ಅದನ್ನು ನಾವು ಮಾಡಿದ್ರೆ ಗಾಡಿ ಸ್ಮೂತಾಗಿರುತ್ತೆ. ಇದರಲ್ಲೂ ನಾರ್ಮಲ್ ಆಯಿಲ್ ಬರುತ್ತೆ ಅಲ್ಲ ಅಣ್ಣ, ಸಿಂಥೆಟಿಕ್ ಬಿಟ್ಟು ನಾರ್ಮಲ್ ಆಯಿಲು ಬರುತ್ತೆ ಬಜಾಜಲ್ಲಿ. ಈ ಆಯಿಲಲ್ಲಿ ಇಲ್ಲ, ಈ ಆಯಿಲಲ್ಲಿ 2050 ಇದರಲ್ಲಿ ಸೇಮು 1 ಲೀಟ್ರ್ ಒಂದು ಬರುತ್ತೆ, 1.15 ಬರುತ್ತೆ. ಇದು ಎಷ್ಟು ಕಿಲೋಮೀಟರ್ವರೆಗೂ ಓಡಿಸ್ಬೋದಣ್ಣ ಒಂದ್ಸರಿ ಹಾಕಿದ್ರೆ? ಸರ್ ಹೈಯೆಸ್ಟ್ ಹಾಕಿದ್ರೆ ಒಂದು 3.5 ಸಾವಿರ ಓಡಿಸ್ಬೋದು BS6. ಬಟ್ BS4ಗೆ ಹೇಳ್ತಿಲ್ಲ ನಾನು. BS4 2,000 ಒಳಗಡೆನೆ, ಬಟ್ BS6 ಒಂದು 3.5 ಸಾವಿರ ಓಡಿಸ್ಬೋದು. ಗಾಡಿಯಲ್ಲಿ ಅದು ನಿಮ್ಮ ಗಾಡಿಯಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೋ ಆ ಥರ. ಈಗ ಕೆಲವೊಂದು ಗಾಡಿಯಲ್ಲಿ ಆಯಿಲ್ ಕುಡಿತಾ ಇರುತ್ತೆ, ಸರ್ ನೀವು 3.5 ಸಾವಿರ ಹೇಳಿರೋ ವಿಡಿಯೋದಲ್ಲಿ ನಾನು ಅಷ್ಟು ಓಡಿಸ್ಬಿಟ್ಟೆ, ಇಂಜಿನ್ ಸೀಸ್ ಆಯಿತು. ನಿಮ್ಮ ಗಾಡಿ ಕಂಡೀಷನ್ ಯಾವ ಥರ ಇದೆಯೋ ಆ ಥರ ಆಯಿಲ್ ಹಾಕ್ಸ್ಕೊಂಡು ಇರಬೇಕು. ಈಗ BS6 ಅಲ್ಲೇ ಕೆಲವೊಂದು ಗಾಡಿ ಒಂದು 2,000ಕ್ಕೆ ಆಯಿಲ್ ಖಾಲಿ ಆಗ್ತಿರುತ್ತೆ. ಸರ್ ನೀವು ವಿಡಿಯೋ ಮಾಡಿ ಹಾಕಿದ್ದೀರಾ, ಆಯಿಲ್ 3.5 ಸಾವಿರ ಓಡಿಸ್ಬಿಟ್ಟೆ, ನಿಮ್ಮ ಆಯಿಲ್ ಹಾಕ್ಸ್ಬಿಟ್ಟು ಇಂಜಿನ್ ಸೀಸ್ ಆಗ್ಬಿಟ್ಟೈತೆ. ಇಲ್ಲ, ನಿಮ್ಮ ಗಾಡಿ ಯಾವ ಕಂಡೀಷನ್ ಇದೆ ಆ ಥರ ಯೂಸ್ ಮಾಡಿ ಅಷ್ಟೇ. ನಾನು ಇವಾಗ ಏನು ಮಾಡಿದೆ ಅಂದ್ರೆ ಅಣ್ಣ, ಶೋರೂಮಲ್ಲಿ ಹಾಕ್ತಾ ಇದ್ನಲ್ಲ, ಅವ್ರು 5,000ಕ್ಕೆ ಒಂದ್ಸರಿ ಕೊಡ್ತಾಯಿದ್ರು ನನಗೆ. ಸೇಮ್ ಆಯಿಲೇ ಹಾಕ್ಕೊಡೋರೇನೋ ನನಗೆ ಗೊತ್ತಿಲ್ಲ, ಅದು ನಾನು ನೋಡಿಲ್ಲ. ಅದೇ 5,000ಕ್ಕೆ ಕೊಟ್ಟಿದ್ದು ನಾನು. 5,000ಕ್ಕೆ ಇವಾಗ ಮಾಮೂಲಿ ಎಲ್ಲ ಸರ್ವಿಸ್ಗಳು 5,000ಕ್ಕೆ ಮಾಡಿಸಿರೋದು. ಸರ್ 5,000 ಅಂತ ಆ ಥರ ಏನಿಲ್ಲ, ಲಾಂಗ್ ಫಾರ್ಮ್ಯಾಟ್ ಆಗ್ಬಿಡುತ್ತೆ. 5,000 ಆಯಿಲ್ ಥಿಕ್ನೆಸ್ ಎಲ್ಲ ಕಳ್ಕೊಂಡ್ಬಿಡುತ್ತೆ. 3.5 ಸಾವಿರಕ್ಕೆ ಯೂಸ್ ಮಾಡಿದ್ರೆ ಸರ್, 1.5 ಸಾವಿರ ಕಮ್ಮಿ ಯೂಸ್ ಮಾಡಿದ್ರೆ ನಿಮ್ಮ ಇಂಜಿನ್ ಚೆನ್ನಾಗಿರುತ್ತೆ ಸರ್, ಇಂಜಿನ್ ಸ್ಮೂತ್ ಆಗಿರುತ್ತೆ. ಎಲ್ಲ ಹಾಳಾದ್ಮೇಲೆ ರೆಡಿ ಮಾಡ್ಸೋದಕ್ಕಿಂತ ಹಾಳಾಗಕ್ಕಿಂತ ಮುಂಚೆನೇ ರೆಡಿ ಮಾಡ್ಸೋದು. ಹೌದು, ಅದು ಅಲ್ಲ ಅವರು ಶೋರೂಮ್ ಅವ್ರು ಹಂಗೆ ಸಜೆಸ್ಟ್ ಮಾಡಿದ್ರು ಅಲ್ಲ, ಅವ್ರು ಏನು ಯಾವ ಕಾರಣಕ್ಕೆ ಸಜೆಸ್ಟ್ ಮಾಡ್ರು ಅಂತ ಗೊತ್ತಿಲ್ಲ ನಮಗೆ ಅಂತ. ಅವ್ರನ್ನೇ ಕೇಳಿದ್ರು. ನಾವು ಹೇಳೋದೇನು ಗೊತ್ತಾ, ಈಗ ನಾವೇ ಆಗಲಿ ಕೆಲವೊಬ್ರು 7100 ಯೂಸ್ ಮಾಡ್ಬಿಟ್ಟು ಸರ್ 7,000 ಓಡುತ್ತೆ, 8,000 ಓಡುತ್ತೆ ಮೋಟಲಲ್ಲಿ. ಬಟ್ ಸರ್ ಇವಾಗ ಊಟ ಮಾಡೋದಂದ್ರೆ ಮಧ್ಯಾಹ್ನ ಊಟ ಮಾಡಬೇಕು ಅಲ್ವಾ, ಡಬಲ್ ಹೆಂಗ್ ಓಡ್ಬಿಡುತ್ತೆ ಗಾಡಿ. ಹಂಗೆ ಆಯಿಲ್ ತಿನ್ನಾಗಿರುತ್ತೆ. ನಾ ಮೈನ್ ಶೋರೂಮಲ್ಲಿ ಹಂಗೆ ಹೇಳಿದ್ರು. ಇಲ್ಲಿ ನನ್ನ ಮಂಗಳೂರಲ್ಲಿ ಬಜಾಜ್ ಶೋರೂಮ್ ಇದೆಯಲ್ಲ, ಅಲ್ಲಿ ನೋಡಿದ್ರೆ 10,000ವರೆಗೂ ಹೊಡಿ ಅಂತ ಹೇಳಿದ್ರು. ನಾನು ಅದೇ ಇಲ್ಲಿ ಕ್ಯಾನ್ ಮೇಲೆ ಹಾಕಿರ್ತಾರ ನೋಡಿ, ಅದೇನೆ ಅವ್ರು ಎಕ್ಸಾಂಪಲ್ ಹಂಗೆ ಕೊಟ್ಟಿದ್ರು. ನಾ ಇಲ್ಲ 5,000ಕ್ಕೆ ಮಾಡ್ಸಿದ್ರೆ 5,000ನೇ ಚೇಂಜ್ ಮಾಡ್ಕೊಡಿ ಅಂತ ಅವಾಗ ಒಂದ್ಸರಿ ಕೇಳಿದ್ವಿ. ಅದೇ ಅವರು ಒಂದೇ ಸರಿ ಇಂಜಿನ್ ಸೀಸ್ ಆಗ್ಬಿಡ್ಲಿ, ಆಮೇಲೆ ಇಂಜಿನ್ ತಗೊಂಡು ಮಾಡೋಣ ಅಂತ ಇದು ಮಾಡಿದ್ರು. ಕ್ರ್ಯಾಂಕ್ ಸೌಂಡ್ ಬಂತು ಅಂದ್ರೆ ಇಂಜಿನ್ ಬಿಚ್ ಮಾಡಲೇಬೇಕು. ಸರ್ ನಾವು ಅಷ್ಟೇ, ನಾವು ಯಾವ ಥರ ಫುಡ್ ತಿಂತೀವೋ ಆ ಥರ ಇರ್ತೀವಿ ನಮಗೆ. ಅದು ಒಂಥರ ಜೀವ ನಮಗಿದೆ, ಅದಕ್ಕಿಲ್ಲ ಅದಕ್ಕಿಲ್ಲ, ಅದು ಮಾತಾಡೋಕ್ಕಾಗಲ್ಲ, ನಾವು ಮಾತಾಡ್ತೀವಿ. ಅಷ್ಟೇ. ನೀವು ಅಲ್ಲಣ್ಣ, ನಾವು ಇವಾಗ ಒಂದು 10 ಕಿಲೋಮೀಟರ್ ಓಡೋ ಅಂದ್ರೆ ಎಲ್ಲಿ ಓಡಕ್ಕಾಗುತ್ತೆ? ಎನರ್ಜಿ ಇದ್ರೆ ಓಡ್ಬೋದು. ನೀವು ಓಡಿ ಒಂದು 1 ಕಿಲೋಮೀಟರ್ ಓಡಿ ಅಂದ್ರೆ ಏನೋ ಓಡ್ಬೋದು ಸರ್. ಬಟ್ ಅದೆಲ್ಲ 10,000 ಓಡುತ್ತೆ, 7,000 ಓಡುತ್ತೆ, ಅದು ಯೂಸ್ ಮಾಡ್ರೆ ಇದನ್ನ ಯೂಸ್ ಮಾಡ್ರೆ ಎಲ್ಲ ಏನಿಲ್ಲ ಸರ್. ನಾವು ಹೇಳೋ ಪ್ರಕಾರ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಸಾಕು. ಗಾಡಿ ಮೇಂಟೈನ್ ಎಕ್ಸ್ಟ್ರಾ ಗಾಡಿ ಲೈಫ್ ತಗೊಂಬಂದು ಬೇರೆ ಕಂಪ್ನಿದು ಹಾಕಿದ್ರೆ ಲೈಫ್ ಚೆನ್ನಾಗಿ ಬರುತ್ತೆ ಎಲ್ಲ ಇಲ್ಲ ಸರ್. ಕಂಪ್ನಿ ಏನು ಹೇಳುತ್ತೋ ಅದನ್ನ ಕ್ಯಾಪು ಆಯಿಲ್ ಫಿಲ್ಟರ್ ಅಂತ ಬರ್ತಿರುತ್ತೆ. ಅದು ಆಯಿಲ್ ಫಿಲ್ಟರ್ ಅಂತ ನಾವು ಈ ಕಡೆಯಿಂದ ಓದೋರಿಗೆ ಕಾಣಬೇಕದು. ಕೆಲವ್ರು ಏನು ಮಾಡ್ತಾರೆ, ಹಿಂಗೆ ಹಾಕ್ತಾರೆ, ಹಿಂಗೆ
ಹಿಂಗೆ ಹಾಕಿದ್ರೆ ಹೋಲ್ ಮ್ಯಾಚ್ ಆಗುತ್ತೆ. ಬಟ್ ಇದೇನ ಡ್ಯಾಮೇಜ್ ಆಯಿತು ಅಂದರೆ ಟೈಟ್ ಹೊಡಿಬೇಕಾದ್ರೆ ಮತ್ತು ಕ್ಯಾಪ್ ಅರ್ಜೆಂಟಿಗೆ ಸಿಗಲ್ಲ. ಹಾಂ, ಯಾಕಂದ್ರೆ ಎಷ್ಟು ಗಾಡಿ 2 ಲಕ್ಷ ಓಡಿಸು 3 ಲಕ್ಷ ಓಡಿಸು ಕ್ಯಾಪ್ ಚೇಂಜ್ ಮಾಡಿರಲ್ಲ. ಯಾಕಂದ್ರೆ ಸ್ಟಾಕ್ಗಳು ಯಾರು ಮಡಿಕೊಂಡಿರಲ್ಲ. ಅದು ಕಂಪ್ನಿಲೇ ಸಿಗಲ್ಲ ಅನ್ಸುತ್ತೆ. ಕಂಪ್ನಿಲೂ ಸಿಗಲ್ಲ, ವೆಯ್ಟ್ ಮಾಡಬೇಕು. ಲಾಸ್ಟ್ ಟೈಮ್ ಒಂದು RS200ಗೆ ಕ್ಯಾಪೇ ಸಿಕ್ಕಿಲ್ಲ ಇದುವರೆಗೂ. ಆರ್ಡರ್ ಹಾಕಿ ಇದು ಆಯಿಲ್ ಫಿಲ್ಟರ್ ಕ್ಯಾಪ್ ಉಲ್ಟಾ ಹಾಕ್ಬಿಟ್ಟಿದ್ರು. ಇಲ್ಲಿ ಡ್ಯಾಮೇಜ್ ಏರ್ ಕ್ರ್ಯಾಕ್ ಬಂದ್ಬಿಟ್ಟಿತ್ತು. ಇಲ್ಲಿ ಏರ್ ಕ್ರ್ಯಾಕ್ ಬಂದಿರೋದಕ್ಕೆ ಏರ್ ಕ್ರ್ಯಾಕ್ ಬಂದರೆ ಆಯಿಲ್ ಲೀಕೇಜ್ ಆಗ್ತಾನೆ ಇರುತ್ತೆ. ಈಗೂ ಆಗ್ತಿದೆ, ಅದು ನಿಲ್ಸೋಕ್ಕೆ ಆಗಿಲ್ಲ. ಹಾಂ, ಕೆಲವೊಬ್ರು ಇದನ್ನೆಲ್ಲ ಓವರ್ ಟೈಟ್ ಹೊಡಿತಾರೆ. ಓವರ್ ಟೈಟ್ ಹೊಡೆದಾಗ ಇಲ್ಲಿ ಕ್ರ್ಯಾಕ್ ಹೊಡೆದ್ಬಿಡುತ್ತೆ. ಇಲ್ಲಿ ಕ್ರ್ಯಾಕ್ ಹೊಡೀತು ಅಂದರೆ ಈ ಎಲ್ಲ ರೆಡಿ ಮಾಡಿಸ್ಬೇಕಾಗುತ್ತೆ. ರೆಡಿ ಮಾಡಿಸೋ ಕೆಲವೊಂದು ಟೈಮ್ ನಿಲ್ಲಲ್ಲ, ಕೇಸೇ ಚೇಂಜ್ ಮಾಡಬೇಕಾಗುತ್ತೆ. ಇದು ಜಸ್ಟ್ ಒಂದು ಕೇಸ್ ಎಷ್ಟಿದೆ ಗೊತ್ತಾ? ಇವಾಗ ನಂಬಕ್ಕಾಗಲ್ಲ, 7,000 ರೂಪಾಯಿ ಕೇಸ್ ಇದೆ. 6,880 ರೂಪಾಯಿ ಇಂಜಿನ್ ಕೇಸ್. ಜಸ್ಟ್ ಒಂದು ಬೋಲ್ಟ್ ನೀಟಾಗಿ ಟೈಟ್ ಆಗಿಲ್ಲ ಅಂದರೆ ಅಷ್ಟೆಲ್ಲ ಖರ್ಚು ಬರುತ್ತೆ. ಅದಕ್ಕೋಸ್ಕರ ನೀವು ಇಂಜಿನ್ ಬಿಚ್ಚಬೇಕು, ಲೇಬರ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ನೋಡಿಕೊಂಡು ಮಾಡಿಸ್ರಿ ಇದನ್ನೆಲ್ಲ. ಇದು ಆಯಿಲ್ ಫಿಲ್ಟರ್ ಕ್ಯಾಪ್ಗೆಲ್ಲ ಗಮ್ ಹಾಕ್ಬಾರ್ದು, ಗಮ್ ಯೂಸ್ ಮಾಡಬೇಡಿ. ಇವೆಲ್ಲ ಓವರ್ ಟೈಟ್ ಎಲ್ಲ ಹೊಡಿಬಾರ್ದು. ಅದೇ ಇಷ್ಟು ಸಾಕು, ಇಷ್ಟು ಹೊಡೆದ್ರೆ ಸಾಕು. ಓವರ್ ಟೈಟ್ ಹೊಡಿಬಾರ್ದು. ಓವರ್ ಟೈಟ್ ಹೊಡೆದಾಗೆ ಟೈಟ್ ಹೋಗೋದು. ಜಾಸ್ತಿ ಕೂಲೆಂಟ್ ಚೇಂಜ್ ಮಾಡೋದು ಹೆಂಗೆ ಅಂದರೆ ತೋರಿಸ್ತೀನಿ ನೋಡಿ. ಇದು ಡ್ರೈ ಬೋಲ್ಟು ನೋಡಿ, ಇದು ಗೊತ್ತಾ ಇದೆಯಲ್ಲ 8 ಸೈಜು ಡ್ರೈ ಬೋಲ್ಟು. ಆಮೇಲೆ ನೀವು ಯಾಕೆ ಕೇಳ್ಬೋದು ಕೂಲೆಂಟ್ ಯಾಕೆ ಸರ್ ಬರ್ತಾ ಇಲ್ಲ ಅಂತ. ಕೂಲೆಂಟು ಬರೋಕ್ಕೆ ಕ್ಯಾಪು ಲೂಸ್ ಮಾಡಬೇಕು, ಅಂದರೆ ಓಪನ್ ಮಾಡಬೇಕು ನೋಡಿ. ಕ್ಯಾಪು ಇದೇ ಥರ ಓಪನ್ ಮಾಡಬೇಕು ನೋಡಿ. ಅಲ್ಲಿ ಕೂಲೆಂಟ್ ಬರ್ತಾ ಇದೆ ನೋಡಿ. ವಾಟರ್ ಸೇಮ್ ವಾಟರ್ ಹೆಂಗಿದೆ ಅದೇ ಇದೆ. ಹಿಂದೆಗಡೆ ಕಲರ್ ರಿಪ್ಲೇಸ್ ಆಗ್ತಿದೆ. ಆಮೇಲೆ ಇನ್ನೊಂದು ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ನಾನು ನೋಡಿರೋ ಪ್ರಕಾರ ಈ ಕ್ಯಾಪ್ನ ಈ ಟ್ಯಾಂಕ್ ಬಿಚ್ಚಲ್ಲ ಏನಿಲ್ಲ, ಉಳಿ ಸುಕ್ಕಿರೋದು ಹೊಡಿತಾರೆ ನೋಡಿ. ಲಾಸ್ಟ್ ಟೈಮ್ ಒಂದು ಗಾಡಿಗೆ ಇದು ಕ್ಯಾಪ್ ಉಳಿ ತೊಗೊಂಡು ಸುಕ್ಕಿರೋ ಹೊಡೆದಿರೋದಕ್ಕೆ ಇದು ರೇಡಿಯೇಟ್ರೇ ಚೇಂಜ್ ಮಾಡಿದ್ದೀವಿ. ಫುಲ್ ರೇಡಿಯೇಟರ್. ದಯಮಾಡಿ ಈ ಥರ ಮಿಸ್ಟೇಕ್ ಎಲ್ಲ ಮಾಡಿಸ್ಬಿಟ್ಟು ಟ್ಯಾಂಕ್ ಬಿಚ್ಚಿ ಈ ಥರ ಕ್ಯಾಪ್ ನೀಟಾಗಿ ಓಪನ್ ಮಾಡೋರೆ ಖರ್ಚು ಕಮ್ಮಿ. ಆಮೇಲೆ ಹೀಟ್ ಆಗೋದಲ್ಲ ಏನೊಂದು ಏರೆಲ್ಲ ಇದಾಗ್ತಿರುತ್ತೆ. ಆಮೇಲೆ ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ, ಇದು ಡ್ರೈ ಬೋಲ್ಟು ಗೊತ್ತಿರಲ್ಲ, ಇಲ್ಲಿ ಓಪನ್ ಮಾಡ್ತಾರೆ. ಈ ಪೈಪ್ ಓಪನ್ ಮಾಡೋದು ಮತ್ತು ಇಲ್ಲಿ ಸ್ಕ್ರೂಗಳು ಬಿಚ್ಚಿ ಇಲ್ಲಿ ಓಪನ್ ಮಾಡೋದು ಅವೆಲ್ಲ ಮಾಡ್ತಿರ್ತಾರೆ. ಅವೆಲ್ಲ ಮಿಸ್ಟೇಕ್ ಎಲ್ಲ ಮಾಡ್ಕೊಂಬಿಡಿ ನೋಡಿ. ಇದು ಆಯಿಲ್ ಕೂಲೆಂಟ್ ಡೌನ್ ಮಾಡೋದು ಇಲ್ಲಿ, ಹಾಕೋದೆಲ್ಲ ತೋರಿಸ್ಕೊಂಡು ಕೊಡ್ತೀನಿ. ಮತ್ತು ಇದು ರೇಡಿಯೇಟ್ರ್ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಕೂಲೆಂಟ್ ಚೇಂಜ್ ಮಾಡಿ ಅಂದರೆ ಈ ಬಾಕ್ಸಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ. ಈ ಬಾಕ್ಸಲ್ಲಿ ಚೇಂಜ್ ಮಾಡಿಬಿಟ್ಟು ಕೂಲೆಂಟ್ ಚೇಂಜ್ ಮಾಡಿದ್ದೀನ ಅಂತ ಹೇಳ್ತಾರೆ. ಹಂಗಲ್ಲ, ರೇಡಿಯೇಟ್ರು ಮತ್ತು ಇಂಜಿನ್ ಆಗಿರೋದೆಲ್ಲ ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ್ರೆ ಕೂಲೆಂಟ್ ಚೇಂಜ್ ಆಗೋದು. ಈ ಬಾಕ್ಸಲ್ಲಿ ನೋಡಿ ಕೂಲೆಂಟ್ ಡೌನ್ ಮಾಡೋಣ, ಈ ಬಾಕ್ಸಲ್ಲಿ ಹಂಗೆ ಇದೆ ಕೂಲೆಂಟು. ಕೆಲವೊಬ್ರು ಗೊತ್ತಿರೋಲ್ಲ, ಈ ಬಾಕ್ಸಲ್ಲಿ ಚೇಂಜ್ ಮಾಡ್ಬಿಟ್ಟು ಹಣ ಕೂಲೆಂಟ್ ಚೇಂಜ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ ಥರ ಇದೆಲ್ಲ ಮಾಡ್ಕೊಂಬೇಡಿ. ಇಲ್ಲಿ ನೋಡಿ, ಇದು ಸೇಮು ವಾಟರ್ ಗ್ರೀನ್ ಥರ ಒಂದು ಸ್ವಲ್ಪನೂ ಇಲ್ಲ, ಫುಲ್ ನೀರಾಗಿದೆ. ಫುಲ್ ನೀರು. ಈ ಥರ ಇತ್ತು ಅಂದರೆ ಗಾಡಿ ಓವರ್ ಹೀಟ್ ಆಗೋದು ಅವೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಕಂಪ್ಲೇಂಟ್ ಜಾಸ್ತಿ. ನಂದು ಹಂಗೆ ಆಗಿ ಇವಾಗ 10 ಕಿಲೋಮೀಟ್ರಿಗೆ ರೇಡಿಯೇಟರ್ ಫ್ಯಾನ್ ಆನ್ ಆಗೋದು. 10 ಕಿಲೋಮೀಟ್ರಿಗೆ ರೇಡಿಯೇಟರ್ ಫ್ಯಾನ್ ಆನ್ ಆಗೋದು. ನಾನು ಕೊನೆಯಲ್ಲಿ ಇವರು ರೀಲ್ಸ್ ನೋಡೇ ಆ ಪ್ರಾಬ್ಲಮ್ ಐತೆ ಅಂದ್ಬಿಟ್ಟು ಇವ್ರ ಹತ್ರ ಬಂದು ವಿಸಿಟ್ ಮಾಡಿ ಕೇಳಿದಾಗ ಈ ಥರ ಕೂಲೆಂಟ್ ಚೇಂಜ್ ಮಾಡಲಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ಗಳಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಸರ್ವಿಸಿಗೆ ಬಿಟ್ಟಿದ್ನಲ್ಲ, ಹಂಗೆ ಚೇಂಜ್ ಮಾಡ್ತಾ ಇದ್ದೀನಿ. ಚೇಂಜ್ ಮಾಡ್ಬೇಕಾದ್ರೆ ಈ ಡಬ್ದಲ್ಲಿರೋದು ಕೂಲೆಂಟ್ ತೆಗಿಬೇಕು ನೋಡಿ. ಡಬ್ದಲ್ಲಿರೋದು ಕೂಲೆಂಟ್ ಬರುತ್ತೆ, ಎರಡು ಚೇಂಜ್ ಮಾಡಬೇಕು. ಎರಡು ಚೇಂಜ್ ಮಾಡಿದ್ರೆ ಮಾತ್ರ ನೀಟಾಗಿರುತ್ತೆ. ಆಮೇಲೆ ಏನೇ ಮಾಡಿಸಿ ನೀವು ಒಂದು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಕಸ್ಟಮರು ಏನು ಮಾಡಿಸಿದ್ರೆ ಏನಾಗುತ್ತೆ. ಬೇರೆ ಕಡೆ ನೀವು ಕೇಳ್ಬೋದು, ಸರ್ ಈ ಥರ ಎಲ್ಲ ಮಾಡೋದು, ಈ ಥರ ಮಾಡ್ಕೊಂಡು ಕೊಡಿ, ನಾನು ನೋಡಿದ್ದೀನಿ ಅಂತ ನೀವು ಕೇಳ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ, ಈಗ ಹೇಳಿದ್ನಲ್ಲ, ಸ್ಕ್ರೂ ಡ್ರೈವರ್ ತೊಗೊಳೋದು, ಹಿಂಗೆ ಹೊಡಿಯೋದು, ಕ್ಯಾಪ್ ಡ್ಯಾಮೇಜ್ ಆಯಿತು ಅಂದರೆ ತಿರ್ಗಾ ಅವರೇನೋ ಮಾಡ್ಕೊಂಡು ಕೊಟ್ಟಿರ್ತಾರೆ. ನೆಕ್ಸ್ಟು ರೇಡಿಯೇಟರ್ ಖರ್ಚು ನಿಮಗೆ 4,000-4,500 ಸಾವಿರ ಬರುತ್ತೆ. ಆಮೇಲೆ ಕೂಲೆಂಟ್ ಓವರ್ಫ್ಲೋ ಆಗೋದು, ಎಗಿರೋದು ಅದೆಲ್ಲ ಆಗ್ತಿರುತ್ತೆ. ಈ ಕ್ಯಾಪಿಂದನೇ ಆಗೋದು. ಅಲ್ಲಿಂದ ಏರ್ ಪಾಸ್ ಆಗುತ್ತೆ. ಕೆಲವೊಂದು ಒಂದು ಮಿಸ್ಟೇಕಿಗೆ ಅಷ್ಟು ದುಡ್ಡು ಖರ್ಚು ಮಾಡೋದು. ಟ್ಯಾಂಕ್ ಬಿಚ್ಚಿ ಹಾಕ್ಬಿಟ್ರೆ ಆಗೋಯ್ತು. ಆಮೇಲೆ ರೀಫಿಲ್ ಮಾಡೋದು ಹೆಂಗೆ ಅಂತಲೂ ತೋರಿಸ್ತೀನಿ. ಮಿನಿಮಮ್ ಒಂದು 1 ಲೀಟ್ರ್ ಹಿಡಿಯುತ್ತೆ ರೇಡಿಯೇಟ್ರಿಗೆ. ಅದು ಎಷ್ಟು ಸರ್ವಿಸ್ಗಳನ್ನ ಚೇಂಜ್ ಮಾಡಿಸ್ಬೇಕು ಒಂದ್ಸರಿ? ಅದು 9,000ದಿಂದ 10,000. ಅಂದರೆ ಮಿನಿಮಮ್ ಅಂದ್ರೆ 3 ಸರ್ವಿಸಿಂದ 4 ಸರ್ವಿಸ್ ಒಳಗಡೆ ಕೂಲೆಂಟ್ ಚೇಂಜ್ ಮಾಡಿಸ್ಬೇಕು. ಕಂಪಲ್ಸರಿ ಮಾಡಿಸ್ಬೇಕು. 10,000 ಮಿನಿಮಮ್ 10,000 ಕಿಲೋಮೀಟ್ರಿಗೆ ಒಂದ್ಸಲಿ ಕೂಲೆಂಟ್ ಚೇಂಜ್ ಮಾಡಿಸ್ಲೇಬೇಕು. ಇಲ್ಲಾಂದರೆ ಈ ನೋಡಿ, ಈ ಥರ ವಾಟರ್ ಪಂಪ್ ಇದ್ರ ಥರ ಬರುತ್ತೆ. ಇದು 1 ಟೈಮು ಚೇಂಜ್ ಆಗಿಲ್ಲ. ಎಷ್ಟು ಹೊಡಿದೆ ಗಾಡಿ?
40,000 ಓಡಿದೆ, ಕೂಲೆಂಟೇ ಚೇಂಜ್ ಆಗಿಲ್ಲ. ಇಷ್ಟಕ್ಕೆ 4 ಸಲ ಕೂಲೆಂಟ್ ಚೇಂಜ್ ಆಗಬೇಕಾಯ್ತು. ಶೋರೂಮ್ನವರು ದುಡ್ಡು ಮಾಡ್ಕೊಂಡಿದ್ದಾರೆ ಅಷ್ಟೇ. ನಿಮ್ಗೆ ಇನ್ನೊಂದು ಏನು ಗೊತ್ತಾ, ಕೂಲೆಂಟು ಕೆಲವೊಂದು ಕಡೆ ತುಂಬ ರೈಟ್ ಇರುತ್ತೆ ಅಂತ ಹೇಳ್ತಾರೆ. ನೋಡಿ ನಾವು ಯೂಸ್ ಮಾಡೋದು ಮೋಟೋಲದು ನೋಡಿ, ರೆಡಿ ಟು ಯೂಸು. ಇದಕ್ಕೆ ಏನಂದರೆ ಡಿಸ್ಟಿ ವಾಟರ್ ಆಗಲಿ ಏನು ಯೂಸ್ ಮಾಡೋಂಗಿಲ್ಲ ಈ ಕೂಲೆಂಟ್ಗೆ. ಆಮೇಲೆ ಮಿಸ್ಟೇಕ್ ಮಾಡ್ಕೊತಾರೆ ಕೆಲವೊಬ್ರು, ಕಾರ್ದು ಕೂಲೆಂಟ್ ತೊಗೊಂಡು ಅದಕ್ಕೆ ಡಿಸ್ಟಿ ವಾಟರ್ ಮಿಕ್ಸ್ ಮಾಡಿ ಹಾಕೋದು, ಅದೆಲ್ಲ ಯೂಸ್ ಮಾಡಬಾರ್ದು. ನಾನು ತುಂಬ ಕಡೆ ನೋಡಿದ್ದೀನಿ ಅದು. ಪರ್ಟಿಕ್ಯುಲರ್ ಆಗಿ ಗಾಡಿಗೆ ಯಾವ್ದು ಬರೋದೋ ಅದನ್ನು ಮಾತ್ರ ಯೂಸ್ ಮಾಡಬೇಕು. ನೋಡಿ ಇದು ರೈಟ್ ನೋಡಿ, ನೀವೇ ನೋಡಿ, 223 ರೂಪಾಯಿ. ಹೈಯೆಸ್ಟ್ ಅಂದರೆ 230 ರೂಪಾಯಿ ಅಂದ್ಕೊಳ್ಳಿ. ಅದ್ರ ಮೇಲೆ ನೀವು ಕೊಡಬಾರ್ದು ಅಮೌಂಟು. ನೀವೇ ತೊಗೊಂಡೋಗಿ ಕೊಡಿ, ಇಲ್ಲ ಐಟಮ್ ಆಗಲಿ ಏನೇ ಆಗಲಿ. ಈ ಕೆಲವೊಂದು ಕಡೆ ನಾನು ನೋಡಿದ್ದೀನಿ, ಒಂದು 650 ಹಾಕೋದು, 550 ಹಾಕೋದು, 750 ಕೂಲೆಂಟು. ಬಟ್ ಆ ಕಾರ್ಗೆ ಅಷ್ಟೊಂದು ರೈಟ್ ಇರಲ್ಲ ಕೂಲೆಂಟ್. ಬೈಕ್ ಈಗ ಚಾರ್ಜ್ ಮಾಡ್ತಾರೆ ಕೆಲವೊಂದು ಕಡೆ. ನನ್ನ ಅಕೌಂಟಲ್ಲೂ ಕಮೆಂಟ್ಸ್ ಮಾಡಿದ್ದಾರೆ ತುಂಬ ಜನ, ಸರ್ ಇದು ಪಾರ್ಟ್ಸ್ದು ಅಮೌಂಟ್ ಎಲ್ಲ ಏನಕ್ಕೆ ತೋರಿಸ್ತೀರಾ, ಮತ್ತು ಈ ಗಾಡಿದು ಕಂಪ್ಲೇಂಟು ಫುಲ್ಲು ಡೀಟೇಲಾಗಿ ಏನಕ್ಕೆ ಹೇಳ್ತೀರಾ ಅಂತೆಲ್ಲ ತುಂಬ ಕೇಳಿದ್ದಾರೆ. ಬೇಕಾದ್ರೆ ಅದು ಲಾಸ್ಟಲ್ಲಿ ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ಕೊಡ್ತೀನಿ, ಅವ್ರ ಐ.ಡಿ ಒಂದು ಸ್ವಲ್ಪ ಬ್ಲರ್ ಮಾಡಿಬಿಟ್ಟು ಬೇಕಾದ್ರೆ ನೋಡಿ. ಆ ಪಾರ್ಟ್ಸ್ದು ಅಮೌಂಟ್ ಯಾಕೆ ಹೇಳ್ತೀರಾ, ಇದೆಲ್ಲ ಏನಕ್ಕೆ ಕಂಪ್ಲೇಂಟ್ ಎಲ್ಲ ಡೀಟೇಲಾಗಿ ತೋರಿಸ್ತೀರಾ, ಸರ್ವಿಸ್ ಎಲ್ಲ ಯಾಕೆ ಡೀಟೇಲಾಗಿ ತೋರಿಸ್ತೀರಾ. ಅವ್ರು ಬಂದು ನಮಗೆ ಕೇಳ್ತಾರೆ, ಸರ್ ಇದೇ ಥರ ಮಾಡ್ಕೊಂಡು ಕೊಡಿ ಅಂತ. ಆಮೇಲೆ ಲಾಸ್ಟಲ್ಲಿ ಹೇಳಿದರೆ, ಸರ್ ನಿಮ್ಮ ಒಬ್ಬರಿಗೆ ಬಿಸ್ನೆಸ್ ಆಗಬೇಕಾ, ನಮಗೂ ಆಗ್ಬೇಕು ತಾನೆ ಅಂತ ಎಲ್ಲ ಕೇಳಿದ್ದಾರೆ. ಆ ಸ್ಕ್ರೀನ್ಶಾಟ್ ನನ್ನ ಹತ್ರ ಇದೆ, ಬಟ್ ನಾನು ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೆ ಪರ್ಸ್ನಲ್ ಮೆಸೇಜಲ್ಲಿ. ಆಮೇಲೆ ಕಮೆಂಟ್ ಡಿಲೀಟ್ ಮಾಡಿದ್ದಾರೆ. ಆ ಕಮೆಂಟ್ ನನ್ನ ಹತ್ರ ಈಗೂ ಸ್ಕ್ರೀನ್ಶಾಟ್ ಇದೆ, ತೋರಿಸ್ತೀನಿ ಲಾಸ್ಟಲ್ಲಿ ಬೇಕಾರೆ. ಇವ್ರು ಕೊಟ್ಟಿರ್ತೀನಿ, ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ ಅಲ್ಲ. ನೋಡಿ ಇದು ಕೂಲೆಂಟ್ ಹಾಕೋದು ಫಸ್ಟು ರೇಡಿಯೇಟ್ರಿಗೆ ಹಾಕಬೇಕು. ನಾನು ಹಾಕ್ತೀನಿ ನೋಡಿ. ಕೂಲೆಂಟ್ ಹಾಕಿದ ತಕ್ಷಣ ಫಿಲ್ಮ್ ಇದು ಕ್ಯಾಪ್ ಹಾಕ್ಬಾರ್ದು. ಗಾಡಿ ಸ್ಟಾರ್ಟ್ ಮಾಡಿ ಒಂದು 30 ಸೆಕೆಂಡ್ ಇಲ್ಲ 1 ನಿಮಿಷ ಸ್ಟಾರ್ಟ್ ಮಾಡಿಬಿಟ್ರೆ ಮತ್ತೆ ಕೂಲೆಂಟ್ ಒಳಗಡೆ ಹೋಗುತ್ತೆ. ಒಳಗಡೆ ಏರ್ ಇರುತ್ತಲ್ಲ ಅದೆಲ್ಲ ಈಚೆ ಬಂದು ನೀಟಾಗಿ ಫಿಲ್ ಆಗುತ್ತೆ. ಇಲ್ಲ ಅಂದರೆ ಈ ಬಾಕ್ಸಲ್ಲಿ ಖಾಲಿ ಆಗ್ತಾ ಹೋಗುತ್ತೆ ಕೂಲೆಂಟು. ಸರ್ ಮೊನ್ನೆ ಕೂಲೆಂಟ್ ಚೇಂಜ್ ಮಾಡಿಸ್ದೆ, ಈ ಬಾಕ್ಸಲ್ಲಿ ಮತ್ತೆ ಕಮ್ಮಿ ಬಂದ್ಬಿಟ್ಟಿದೆ ಅಂತ. ಏನಕ್ಕೆ ಅಂದರೆ ಅದು ಅಲ್ಲಿ ಕಮ್ಮಿ ಇರುತ್ತೆ, ಏರ್ ಈಚೆ ಬಂದು ಮತ್ತೆ ಕೂಲೆಂಟ್ ಇಲ್ಲಿಂದ ಎಳ್ಕೊಳುತ್ತೆ. ಅದರ ಬದಲು ಇಲ್ಲೇ ನೀಟಾಗಿ ಕೂಲೆಂಟು ಫಿಲ್ ಮಾಡಿಬಿಟ್ರೆ ಸಾಕು. ಫಿಲ್ ಮಾಡಿದ್ರೆ ಏನು ಪ್ರಾಬ್ಲಮ್ಮು. ಮತ್ತು ಈ ಕೂಲೆಂಟು ಈ ಥರ ನೀಟಾಗಿ ಫಿಲ್ ಆಗಿಲ್ಲ ಅಂದರೆ ಓವರ್ ಹೀಟಿಂಗ್ ಇಶ್ಯೂ ಬರುತ್ತೆ. ನೋಡಿ ಇದು ಫಿಲ್ ಆಗಿದೆ. ಇದು ಫುಲ್ ಆದಮೇಲೆ ಗಾಡಿ ಸ್ಟಾರ್ಟ್ ಮಾಡಬೇಕು. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಇದು ಒಳಗೆ ಹೋಗುತ್ತೆ. ತೋರಿಸ್ತೀನಿ ಒಂದ್ಸಲಿ. ಗಾಡಿ ಸ್ಟಾರ್ಟ್ ಮಾಡಿ ಟ್ಯಾಂಕೆಲ್ಲ ಹಾಕ್ಬಿಟ್ಟು. ಮತ್ತು ಇದಕ್ಕೆ ಮ್ಯಾಕ್ಸಿಮಮ್ ಜಾಸ್ತಿ ಹಾಕ್ಬಾರ್ದು, ಓವರ್ಫ್ಲೋ ಆಗಿಬಿಡುತ್ತೆ. ಈ ಟ್ಯಾಂಕಿಗೆ ಬರೋ ಸಪ್ರೇಟ್, ಅದು ಬೇರೆ, ಅದು ಸಪ್ರೇಟ್, ಇದು ಸಪ್ರೇಟ್. ಇದರಲ್ಲಿ ಖಾಲಿ ಆಯಿತು ಅಂದರೆ ಇದರಿಂದ ಎಳ್ಕೊಳುತ್ತೆ. ಬಟ್ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ, ಕೂಲೆಂಟ್ ಚೇಂಜ್ ಮಾಡೋದು ಅಂದರೆ ಈ ಟ್ಯಾಂಕಲ್ಲಿ ಚೇಂಜ್ ಮಾಡೋದು ಅಂತ. ನಾನು ಇವಾಗ ಹಂಗೆ ತಿಳ್ಕೊಂಡಿದ್ದು, ನೀವು ಹೇಳಿದ್ಮೇಲೆ ಗೊತ್ತಾಯಿತು. ಇಲ್ಲ, ಇಂಜಿನಲ್ಲಿ ಇರೋದು ಮೇಯ್ನ್ ಆ ಟ್ಯಾಂಕಲ್ಲಿ. ಸರ್ ಟ್ಯಾಂಕಲ್ಲಿ ಅದ್ರಲ್ಲಿ ಖಾಲಿ ಆದರೆ ಮಾತ್ರ ಎಳ್ಕೊಳೋದು. ಇದರಲ್ಲಿ ಹಾಕಿದ್ಮೇಲೆ ಇದು ಕ್ಯಾಪ್ ಹಾಕೊಬೋದು, ಇದರಲ್ಲಿ ಅಂತೂ ಏನಿರಲ್ಲ. ಬಟ್ ಇದಕ್ಕೆ ಗಾಡಿ ಸ್ಟಾರ್ಟ್ ಮಾಡಿ ರೈಸ್ ಮಾಡಿ. ಇದು BS4 ಥರ ಟ್ಯಾಂಕ್ ಇಲ್ದೇನೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಇಲ್ಲ, ಆಗಲ್ಲ. ಟ್ಯಾಂಕ್ ಹಾಕ್ಬಿಟ್ಟೆ ಸ್ಟಾರ್ಟ್ ಮಾಡಬೇಕು. BS4 ಆದರೆ ಕಾರ್ಪೆಟ್ರಲ್ಲಿ ಪೆಟ್ರೋಲ್ ಇರುತ್ತೆ, ಪೆಟ್ರೋಲ್ ಇರೋವರೆಗೂ ಸ್ಟಾರ್ಟ್ ಆಗಿರುತ್ತೆ. ಹೋಗ್ತಾ ಇದೆ ಯಾವ ಥರ ಹೋಗ್ತಿದೆ ಅಂತ ರೈಸ್ ಮಾಡ್ತೀನಿ. ಎಷ್ಟು ಕೂಲೆಂಟ್ ಒಳಗಡೆ ಹೋಯ್ತು, ಮತ್ತೆ ರೀಫಿಲ್ ಮಾಡ್ತೀನಿ ನೋಡಿ. ಮಿನಿಮಮ್ ಒಂದು 50 ml ಏನೋ ಉಳಿಯುತ್ತೆ. ಈ ಥರ ಸ್ಟಾರ್ಟ್ ಮಾಡಿಬಿಡಬೇಕು. ಮತ್ತೆ ರೈಸ್ ಮಾಡಿದ್ರೆ ಒಳಗೆ ಹೋಗ್ತಾ ಇಲ್ಲ ಅಂದಾಗ ಅಲ್ಲೇ ನಿಲ್ಸ್ಬಿಟ್ಟು ಕ್ಯಾಪ್ ಹಾಕೊಬೋದು. ಈ ಥರ ಬರುತ್ತೆ ಗಾಡಿ ರೈಸ್ ಮಾಡಿದ್ರೆ ಕೂಲೆಂಟ್ ರೀಫಿಲ್ ಆದಾಗ. ನೋಡಿ ಇದೇ ಸ್ಟೇಬಲಲ್ಲಿ ನಿಂತ್ಕೊಂತವ್ರೆ ಕೂಲೆಂಟ್ ರೀಫಿಲ್ ಆಗಿದೆ ಅಂತ. ಈ ಥರ ಮಾಡಲಿಲ್ಲ ಅಂದರೆ ಓವರ್ ಹೀಟಿಂಗ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ನೋಡಿ ಇದು ಹೊಸದು ಸ್ಪಾಕೆಟ್ ರಬ್ಬರು. ಇದು ನೋಡಿ ಇದು ಯಾವ ಥರ ಉಜ್ಜೋಗಿದೆ ಅಂತ.
ಈ ಥರ ಆಯಿತು ಅಂದರೆ ಗಾಡೀಲಿ ರಫ್ ಫೀಲು, ಸ್ವಲ್ಪ ಎಕ್ಸೈಟರ್ ಕೊಟ್ಟು ಬಿಟ್ಟಾಗ ಜರ್ಕಿಂಗ್ ಹೊಡೆಯೋದು, ಇದೆಲ್ಲ ಇದ್ರದ್ದು ಇಶ್ಯೂ ಇರುತ್ತೆ. ಇದು ಹೊಸ ಸ್ಪಗೆಟ್ ರಬ್ಬರ್ ಹಾಕ್ತೀವಿ, ಈ ಥರ ಕೂತ್ಕೊಂಡುತ್ತೆ ನೋಡಿ. ಹಬ್ಬು ಕುಂದಿಸ್ದಾಗ ಶೇಕ್ ಆಗಬಾರ್ದು ನೋಡಿ, ಈ ಥರ ಟೈಟ್ ಫಾರ್ಮೇಟಲ್ಲಿ ಕೂತ್ಕೊಬೇಕು ನೋಡಿ. ಇಷ್ಟು ಫುಲ್ಲು ಟೈಟ್ ಇರಬೇಕು. ಇವಾಗ ಜರ್ಕಿಂಗ್ ಇಶ್ಯೂ ಆಗಲಿ, ಯಾವುದೇ ಥರ ರಫ್ ಫೀಲ್ ಆಗೋದು ಅದೆಲ್ಲ ಏನೂ ಬರೋಲ್ಲ. ಇದು ಯಾವಾಗ ಇದು ಲೈಟಾಗಿ ಶೇಕ್ ಬಂತು ಅಂದರೆ ಆವಾಗ ರಫ್ ಫೀಲು ಒಂಥರ ಏನೋ ಒಂಥರ ಸೌಂಡು, ಎಕ್ಸೈಟರ್ ಕೊಟ್ಟು ಬಿಡ್ಬೇಕಾದ್ರೆ ಏನೋ ಒಂಥರ ಸೌಂಡು, ಅದೆಲ್ಲ ಇದ್ರದ್ದೇ ಇರುತ್ತೆ. ಇದೆಲ್ಲ ಫಿಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಚೈನ್ ಅಡ್ಜಸ್ಟ್ಮೆಂಟು ಯಾವ ಥರ ಮಾಡೋದು ಅಂದರೆ, ಇಲ್ಲಿ ನೋಡಿ ಪಾಯಿಂಟ್ ಇದೆಯಲ್ಲ, ಈಗ ನೋಡಿ ಇದು 19ರಲ್ಲಿದೆ, ಈ ಸೈಡು 19 ಮತ್ತು ಈ ಸೈಡ್ ಕೂಡ 19 ಇರಬೇಕು ನೋಡಿ. ಈ ಸೈಡ್ ಕೂಡ 19 ಆವಾಗ ಚೈನು ಬ್ಯಾಲೆನ್ಸಿಂಗ್ ಬರುತ್ತೆ. ಆಮೇಲೆ ಕೆಲವೊಂದು ಟೈಮು ತುಂಬ ಜನದ್ದು ಕಂಪ್ಲೇಂಟ್ ಏನಂದರೆ, ಸರ್ ಒಂದು ಸೈಡು ಡಿಸ್ಪ್ಲೇಸ್ ಇದು ಡಿಸ್ಕು ಪ್ಯಾಡ್ ಸವಿತಿದೆ, ಒಂದು ಸೈಡ್ ಸವಿತಿಲ್ಲ, ಏನು ಸರ್ ಕಾರಣ ಅಂದರೆ ಇದು ಬ್ಯಾಲೆನ್ಸಿಂಗ್ ಇರಲ್ಲ. ಈಗ ಒಂದು ಸೈಡು ಹಿಂಗೆ ಕ್ರಾಸಾಗಿ ಬಂದ್ಬಿಡ್ತು ಅಂದರೆ ಪ್ಯಾಡ್ ಒಂದು ಸೈಡ್ ಮಾತ್ರ ಸವಿತಿರುತ್ತೆ ನೋಡಿ. ನೆಕ್ಸ್ಟ್ ಟೈಮು ನಿಮ್ಮದು ಚೈನ್ ಅಡ್ಜಸ್ಟ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ, ಸೇಮು ಈ ಕಡೆ ಏನಿರುತ್ತೋ ಆ ಕಡೆ ಏನಿರುತ್ತೋ ಸೇಮ್ ಟು ಸೇಮ್ ಇರಬೇಕು. ಆಮೇಲೆ ಇನ್ನೊಂದು ಏನಂದರೆ, ಇವರು ಶೋರೂಮಲ್ಲಿ ಚೈನ್ ಸ್ಪಾಕೆಟ್ ಏನೋ ಹಾಕ್ಸಿದ್ದಾರೆ, ಬಟ್ ಲಿಂಕ್ ಹಾಕಿದ್ದಾರೆ ನೋಡಿ. ಬಜಾಜಲ್ಲಾಗಲಿ ಮತ್ತು ರೋಲಾನಲ್ಲಾಗಲಿ ಲಿಂಕ್ ಬರೋಲ್ಲ, ವಿತೌಟ್ ಲಿಂಕು. ಮತ್ತು ಸಿಂಗಾರಾಮ್ ಬಿಚ್ಚಿ ಹಾಕಬೇಕು. ಈ ಥರ ಎಲ್ಲ ಹಾಕ್ಸೋಕ್ಕೆಲ್ಲ ಹೋಗ್ಬಿಡಿ, ಏನೋ ಒಂದು ₹300 ಲೇಬರ್ ಎಕ್ಸ್ಟ್ರಾ ಆಗುತ್ತೆ. ಈ ಸಿಂಗಾರಾಮ್ ಬಿಡಿಸ್ಬಿಟ್ಟು ಹಾಕಿ. ಮತ್ತು ಬ್ರೇಕ್ ಪ್ಯಾಡಲ್ಲ ಸರ್ವಿಸಲ್ಲಿ ಚೆನ್ನಾಗಿತ್ತು ಅಂದರೆ ಈ ಥರ ರಬ್ ಮಾಡಿಬಿಟ್ಟು ಹಾಕಿ. ಈ ಥರ ರಬ್ ಮಾಡಿದ್ರೆ ಈ ನಾಯ್ಸ್ ಬರೋಲ್ಲ. ಈಗ ಬ್ರೇಕ್ ಹಿಡಿಬೇಕಾದ್ರೆ ಒಂದು ಸ್ವಲ್ಪ ಕಿರ್ರ ಅಂತ ಸೌಂಡ್ ಬರುತ್ತಲ್ಲ, ಅದೆಲ್ಲ ನಾಯ್ಸ್ ಬರೋಲ್ಲ. ಈ ಥರ ರಬ್ ಮಾಡಾಕಿದ್ರೆ ಬ್ರೇಕ್ ಪ್ಯಾಡ್ ಚೆನ್ನಾಗಿದ್ರೆ ಈ ಥರ ರಬ್ ಮಾಡಾಕಿ, ಚೆನ್ನಾಗಿಲ್ಲ ಅಂದರೆ ಚೇಂಜ್ ಮಾಡಿಬಿಡಿ. ಯಾವುದೇ ವಸ್ತು ಆಗಲಿ ಒರಿಜಿನಲ್ ಯೂಸ್ ಮಾಡಿ, ಪ್ರಾಬ್ಲಮ್ ಇರೋಲ್ಲ. ನೋಡಿ ಫ್ರಂಟು ಬ್ರೇಕ್ ಪ್ಯಾಡ್ ಕೂಡ ಚೆನ್ನಾಗಿದೆ. ಈ ಥರ ರಬ್ ಮಾಡಿಬಿಟ್ಟು ಹಾಕಬೇಕು. ರಬ್ ಮಾಡಿಬಿಟ್ಟು ಹಾಕಿದ್ರೆ ಏನು ಸೌಂಡ್ ಆಗಲಿ ನಾಯ್ಸ್ ಆಗಲಿ ಏನು ಬರೋಲ್ಲ. ಅದು ಇನ್ನೊಂದು ಮೇಜರ್ ಏನಂದರೆ, ಇದು ಗ್ರೀಸಿಂಗ್ ಮಾಡಬೇಕು. ಇದು ಗ್ರೀಸಿಂಗ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಕಂಪ್ಲೇಂಟು, ಈ ವೀಲು ಟೈಟ್ ಫೀಲ್ ಬರುತ್ತೆ, ಅಂದರೆ ಆ್ಯಕ್ಷನ್ ಆಗಲ್ಲ. ಇದು ಡಿಸ್ಕು ಹಿಂಗೆ ಈಗ ಪ್ರೆಸ್ಸಿಂಗ್ ಮಾಡೋ ತೋರಿಸ್ತೀನಿ. ಇದು ಒಂದು ಸೆಕೆಂಡು ಗ್ರೀಸ್ ಹಾಕ್ಬಿಟ್ಟು ನೋಡಿ, ಈ ಥರ ಗ್ರೀಸ್ ಹಾಕಬೇಕು ನೋಡಿ. ಈ ಥರ ಪ್ರೆಸ್ಸಿಂಗು ಈ ಥರ ಓಪನ್ ಆಗೋದು, ಈ ಥರ ಆದರೆ ವೀಲ್ ಫ್ರೀ ಆಗಿರುತ್ತೆ. ಈ ಥರ ಆಗ್ತಿಲ್ಲ, ಇದು ಜಾಮ್ ಆಗಿತ್ತು ಅಂದರೆ ವೀಲ್ ಟೈಟ್ ಬರುತ್ತೆ. ಇದೆಲ್ಲ ಫಿಟ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ, ಬ್ರೇಕ್ ಹೆಂಗೆ ಪ್ರೆಸ್ಸಿಂಗ್ ಆಗುತ್ತೆ ಅನ್ನೋದು ನೋಡಿ. ಇದು ಪ್ರತಿ ಸರ್ವಿಸ್ಗೂ ಈ ಡಿಸ್ಕ್ ಆಯಿಲು ಲೆವೆಲ್ ಎಷ್ಟಿದೆ ಅಂತ ನೋಡಬೇಕು. ಕೆಲವೊಂದು ಟೈಮಲ್ಲಿ ಡಬ್ಬದಲ್ಲೇ ಕಾಣುತ್ತೆ, ಕೆಲವೊಂದು ಟೈಮ್ ಕಾಣಲ್ಲ, ಆಗ ಬಿಚ್ಚಿ ನೋಡಬೇಕು. ಹೇಗೆ ಅಂದರೆ ರನ್ನಿಂಗಲ್ಲಿ ಡಿಸ್ಕ್ ಆಯಿಲ್ ಖಾಲಿ ಆಯಿತು ಅಂದರೆ ಬ್ರೇಕ್ ಫೇಲ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ನೋಡಿ. ಇದರಲ್ಲಿ ಬ್ರೇಕ್ ಆಯಿಲ್ ಇದೆ, ಬಟ್ ಹೊರಗಡೆಯಿಂದ ಏನೂ ಕಾಣ್ತಾ ಇಲ್ಲ. ಒಂದು ಟೈಮ್ ಚೆಕ್ ಮಾಡಬೇಕು. ಏನಾರು ಸರ್ವಿಸಿಗೆ ಬಿಟ್ಟಾಗ ಅದೆಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಿಲ್ಲ ಅಂದರೆ ಈಗ ಸರ್ವಿಸ್ ಮಾಡ್ಕೊಂಡ್ಬಿಟ್ಟವ್ರಿಗೆ ಏನೂ ಪ್ರಾಬ್ಲಮ್ ಇರಲ್ಲ. ಸರ್ವಿಸ್ ಮಾಡ್ಕೊಂಡು ಬ್ರೇಕ್ ಫೇಲ್ ಆಯಿತು ಅಂದರೆ ಅವ್ರಿಗೆ ಪ್ರಾಬ್ಲಮ್. ರನ್ನಿಂಗಲ್ಲಿ ಆಯಿಲ್ ಖಾಲಿ ಆಯಿತು ಸಡನ್ನಾಗಿ, ಈಗ ಒಂದು 100 ಸ್ಪೀಡಲ್ಲಿ ಇದ್ರು, ಬ್ರೇಕ್ ಫೇಲ್ ಆಯಿತು ಅಂದರೆ ಆಯಿಲ್ ಖಾಲಿಯಾಗಿ ಆಕ್ಸಿಡೆಂಟ್ಗಳು ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಫ್ರಂಟ್ ಬ್ಯಾಕ್ ಎರಡು ಚೆಕ್ ಮಾಡಬೇಕು. ಫ್ರಂಟು ನೋಡಿ ಡಿಸ್ಕು ಅದು ಗ್ರೀಸಿಂಗ್ ಮಾಡ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ನೋಡಿ. ಇದು ಪ್ರೆಸ್ಸಿಂಗ್ ಮಾಡ್ತೀನಿ ಬ್ರೇಕು ನೋಡಿ, ಒಳಗಡೆ ಈಚೆ ಈ ಥರ ಪ್ರೆಸ್ಸಿಂಗ್ ಆದರೆ ವೀಲ್ ಫ್ರೀ ಆಗಿರುತ್ತೆ. ಅದು ಹಂಗೆ ಜಾಮ್ ಆಗಿತ್ತು ಅಂದರೆ ವೀಲು ಟೈಟ್ ಬರುತ್ತೆ. ನೆಕ್ಸ್ಟ್ ಟೈಮು ಇದೆಲ್ಲ ಗ್ರೀಸಿಂಗ್ ಎಲ್ಲ ಮಾಡಿಸಿ ನೀವು ಗಾಡಿ ಸರ್ವಿಸ್ ಮಾಡಿಸ್ಬೇಕಾರೆ. ಮತ್ತು ಲಾಸ್ಟು ಇದು ಡಿಸ್ಕ್ ಆಯಿಲ್ ನೋಡಬೇಕು. ಇಷ್ಟೇ, ಇದು ಫುಲ್ ಸರ್ವಿಸು ಸಿಂಪಲ್ ಆಗಿರುತ್ತೆ, ಬೇಗನೂ ಆಗುತ್ತೆ. ಜಸ್ಟ್ 1 ಅವರ್ 1.5 ಅವರಲ್ಲಿ ಸರ್ವಿಸ್ ಮುಗಿಯುತ್ತೆ ಅಷ್ಟೇ, ಜಾಸ್ತಿ ಏನಿರಲ್ಲ. ಶೋರೂಮ್ಗಳಲ್ಲಿ ಬಿಟ್ಟರೆ ಒಂದು ದಿವಸ ಅರ್ಧ ದಿವಸ ನಿನ್ಸ್ಕೊಂಡು ಅವ್ರು ಮಾಡೋದೇ ಕಡಿಮೆ ಟೈಮಲ್ಲಿ ಮಾಡ್ತಾರೆ, ಸರ್ವಿಸ್ ಬೇಗ ಕೊಡಲ್ಲ ಅವರು. ಆದರೆ ಶೋರೂಮ್ ಸರ್ವಿಸ್ ಎಲ್ಲ ನಿಮ್ಮದು.
ಶೋರೂಮ್ ಸರ್ವಿಸ್ ತಾನೇ ನಿಮ್ಮದು? ಫುಲ್ ಬಟ್ ಶೋರೂಮ್ ನಿಮ್ಮ ಮುಂದೆನೇ ಮಾಡ್ತಿರೋದು, ವಿಡಿಯೋ ಕೂಡ ಮಾಡ್ತಿದ್ದೀರಾ. ಶೋರೂಮಲ್ಲಿ ಈ ಥರ ಒಂದು ದಿವಸಕ್ಕೂ ಬಿಟ್ಕೊಂಡೆಲ್ಲ ಒಳಗಡೆ ನಮ್ಮನ್ನ ನೋಡ್ತೀವಿ ಅಂದ್ರೂ ಬಿಡಲ್ಲ ಅಲ್ಲಿ. ತುಂಬ ಜನ ಹೇಳ್ತಾರೆ ಈ ಥರ ಎಲ್ಲ ಬಿಚ್ಚಿ ವಾಶ್ ಮಾಡಬಾರ್ದು, ಸೆನ್ಸರ್ ಪ್ರಾಬ್ಲಮ್ ಆಗುತ್ತೆ ಅಂತ. ಏನಾಗಲ್ಲ, ಬಿಚ್ಚಿ ವಾಶ್ ಮಾಡಿಬಿಟ್ಟು ವಾಶ್ ಆದಮೇಲೆ ಮಿನಿಮಮ್ ಒಂದು 1/2 hour ಬಿಡಬೇಕು ಸ್ಟಾರ್ಟ್ ಮಾಡೋಕ್ಕೆ. ಇಲ್ಲ ನೀರೆಲ್ಲ ಇರುತ್ತಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗಿಬಿಡುತ್ತೆ. ಈ ಥರ ಎಲ್ಲ ವಾಶ್ ಮಾಡಿದಾದಮೇಲೆ ಒಂದು 1/2 hour ಬಿಟ್ಟರೆ ಆಮೇಲೆ ಸ್ಟಾರ್ಟ್ ಮಾಡಬೇಕು ಗಾಡಿನ, ಅವಾಗ ಕರೆಕ್ಟಾಗಿರುತ್ತಲ್ಲ. ಗಾಡಿ ಫುಲ್ ಸರ್ವಿಸ್ ಆಗಿದೆ. ಫೀಡ್ಬ್ಯಾಕ್ ಕೂಡ ಕೊಡ್ತಾರೆ. ಗಾಡಿ ಎಲ್ಲ ಟ್ರಯಲ್ ನೋಡಿ, ಒಂದು 3 ಕಿಲೋಮೀಟ್ರ್ ಟ್ರಯಲ್ ನೋಡಿಬಿಟ್ಟು ಫೀಡ್ಬ್ಯಾಕ್ ಕೊಡಿ ಅಂತ ನಾನು ಹೇಳಿದ್ದೀನಿ. ಕೊಡ್ತಾರೆ ಫೀಡ್ಬ್ಯಾಕ್ ಎಲ್ಲ. ಇದೇ ಥರ ಮಾಹಿತಿ ಕೊಡ್ತಾ ಇರ್ತೀವಿ. ನಮ್ಮ ಚಾನಲ್ ತಾರಕ್ ಬೈಕ್ ಅನ್ನೋದು ಇದೆ, ಫಾಲೋ ಮಾಡಿ. ಇದೇ ಥರ ಮಾಹಿತಿ ಕೊಡ್ತಾ ಇರ್ತೀವಿ. ತಾರಕ್ ಬೈಕ್ಸ್ ಅನ್ನೋದು ನಮಗೋಸ್ಕರ. ಧನ್ಯವಾದಗಳು ಸ್ನೇಹಿತರೆ. ಫೈನಲಿ ಗಾಡಿ ಫುಲ್ ರೆಡಿಯಾಗಿದೆ. ಸೂಪರಾಗಿ ಮಾಡಿಕೊಟ್ಟಿದ್ದಾರೆ ಸರ್ವಿಸ್ ಮಾತ್ರ. ಏನೋ ಅಂದರೆ ಗಾಡಿನ ಶೋರೂಮ್ನಲ್ಲಿ ಬಿಟ್ಟಾಗ ಸರ್ವಿಸ್ ಮಾಡಿದ್ದಾರೆ ಅನ್ನೋ ಫೀಲೇ ಬರ್ತಾ ಇರಲಿಲ್ಲ. ಆ ರೀತಿ ಮಾಡಿಕೊಡ್ತಾಯಿದ್ರು. ಇಲ್ಲಿ ಬಿಟ್ಟು ನನ್ನ ಮುಂದೆನೇ ನಾನು ನಿಂತ್ಕೊಂಡು ಮಾಡಿಸ್ಕೊಂಬಂದೆ ಇವತ್ತು ಸರ್ವಿಸ್ನ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಗಾಡಿ ಫೀಲು ಚೇಂಜ್ ಆಗಿದೆ ಓಡಿಸೋದು. ಹಾಗೆ ನಾನು ಏನೇನು ಹೇಳಿದ್ನೋ ಸರ್ವಿಸ್ ಈ ರೀತಿಯೇ ಮಾಡಿರಿ ಅಂತ, ಸೊ ಅದೇ ರೀತಿ ಜನರಲ್ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ. ಸೊ ಗಾಡಿ ಕಂಡೀಷನ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಟೆಸ್ಟ್ ಡ್ರೈವ್ ಮಾಡಿ ನೋಡಿದೆ, ಬಟ್ ವೀಡಿಯೋ ಮಾಡಿರಲಿಲ್ಲ. ಇವಾಗ ಒಂದು ವೀಡಿಯೋ ಹಾಕ್ತೀನಿ ನೋಡಿ. ಗಾಡಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್ವೀಸು. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಗಾಡಿಗಳನ್ನ ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀರ, ಒಳ್ಳೆ ಕಡೆ ಬಿಟ್ಟು ಸರ್ವಿಸ್ ಮಾಡಿಸಿ. ಸುಮ್ಮನೆ ಎಲ್ಲೆಲ್ಲೋ ಬಿಟ್ಟು ಶೋರೂಮಲ್ಲೂ ಎಲ್ಲಿ ಕರೆಕ್ಟ್ ಮಾಡ್ತಾರೋ ಸರಿಯಾಗಿ ಮಾಡ್ತಾರೋ ಅಲ್ಲಿ ಬಿಟ್ಟು ಸರಿ ಮಾಡಿಸ್ಕೊಳ್ಳಿ ಗಾಡಿಗಳನ್ನ. ಪ್ರಾಬ್ಲಮ್ ಸಾಲ್ವ್ ಆಗೋ ಹತ್ರ ಸರ್ವಿಸ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ನೀವೇನಾದರೂ ಇವರ ತಾರಕ್ ಬೈಕ್ ಝೋನ್ಗೆ ವಿಸಿಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಮ್ಯಾಪ್ದು. ಸೊ ಬಂದು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್ವಿಸು. ತುಂಬ ಖುಷಿ ಆಯಿತು. ಸ್ಪೀಡಾಗಿ ಓಡಿಸೋಗಿಲ್ಲ, ಯಾಕೆಂದರೆ ಡೀಸೆಲ್ ವಾಶ್ ಆಗಿದೆ, ಅದಕ್ಕೋಸ್ಕರ ಬ್ರೇಕ್ ಹಿಡಿಯಲ್ಲ. ನಿಧಾನಕ್ಕೆ ಓಡಿಸೋಡಿ ರಿವ್ಯೂ ಮಾಡಿದ್ದೀನಿ. 10ನೇ ತಾರೀಕಿಗೆ 1 ವೀಕ್ ಲಾಂಗ್ ಡ್ರೈವ್ ಹೋಗ್ತಾಯಿದ್ದೀವಿ. ಸೊ ಅದು ಸೋಲೋ ರೈಡ್ ಹೋಗ್ತಾ ಇರೋದು.